ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಇನ್ಫ್ಯಾಕ್ಟ್ ನಿನ್ನೆನೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಬಿದ್ದ CWRC CWMA ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಇವತ್ತು ರಾಜ್ಯ ಸರ್ಕಾರದ ನಿಲುವು ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ? ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಏನು CWRC CWMA ಆದೇಶ ಶಿಫಾರಸುಗಳನ್ನು ಖಂಡಿಸಿ ಹೋರಾಟವನ್ನ ಯಾವ ಸ್ವರೂಪದಲ್ಲಿ ಅಥವಾ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ನಿರ್ಧಾರ ಮಾಡುತ್ತೆ, ಇದನ್ನೆಲ್ಲ ಕಾದ್ ನೋಡೋಣ ಅನ್ನೋ ಹಂತಕ್ಕೆ ಇವತ್ತಿಗೆ ಈ ಚರ್ಚೆಯನ್ನ ಕಾಯ್ದಿರಿಸಿದ್ವಿ. ಏನಾದರೂ ಬದಲಾವಣೆ ಆಗಬಹುದಾ ಅನ್ನೋ ನಿರೀಕ್ಷೆಯಲ್ಲಿ. ಆದರೆ ಸದ್ಯ ಕಂಡು ಬರ್ತಾ ಇರೋ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾವುದೇ ಬದಲಾವಣೆ ಇಲ್ಲ. ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಅರ್ಜಿ ಹಾಕೊಂಡಿತ್ತು. ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಹಾಗೆ CWRC CWMA ಈ ಶಿಫಾರಸು ಆದೇಶಗಳನ್ನ ಅನಿವಾರ್ಯವಾಗಿ ಪಾಲನೆ ಮಾಡಬೇಕಾದ ಪರಿಸ್ಥಿತಿ ಇದೆ ಅನ್ನೋ ಧಾಟಿಯದ್ದೇ ಉತ್ತರ ಸರ್ಕಾರದ ಕಡೆಯಿಂದ ಬರ್ತಾ ಇದೆ. ಇನ್ನು ಬಂದ್ ವಿಚಾರ ಅಥವಾ ಹೋರಾಟದ ವಿಚಾರ ಅಂತೂ ನಿಮಗೆ ಗೊತ್ತೇ ಇದೆ. ಕನ್ನಡ ಪರ ಸಂಘಟನೆಗಳು 10-11 ಇರ್ಬೋದೇನು ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದೇನು, ಆದರೆ ಇರೋದು ಇಶ್ಯೂ ಒಂದೇ ಅಲ್ವಾ? ಕಾವೇರಿ ನದಿಯ ನೀರನ್ನು ಉಳಿಸ್ಕೊಳ್ಬೇಕು, ಇಲ್ಲಿನ ಜನರ ದಾಹ ಅಟ್ಲೀಸ್ಟ್ ಕೃಷಿ ಬಿಟ್ಟುಬಿಡಿ ಸೆಕೆಂಡರಿ ಅಂತ ಅನ್ಬಹುದೇನೋ, ಅಟ್ಲೀಸ್ಟ್ ಇಲ್ಲಿನ ಜನರ ಕುಡಿಯುವ ನೀರಿನ ವ್ಯವಸ್ಥೆಗಾದರೂ ಉಳಿಸ್ಕೊಳ್ಬೇಕು ಅನ್ನೋದು ಒಕ್ಕರಲ ವಾದ ಆಗಿರಬೇಕಾಗಿತ್ತು, ಸಂಘಟಿತ ಹೋರಾಟ ಆಗಬೇಕಾಗಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಕನ್ನಡ ಪರ ಸಂಘಟನೆಗಳು ಹಾಗೆ ರೈತ ಪರ ಸಂಘಟನೆಗಳಲ್ಲೂ ಕೂಡ ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮತ ಅನ್ನೋದು ಮೂಡ್ತಾ ಇರುವಂತೆ ಕಾಣ್ತಾ ಇಲ್ಲ. ಅಲ್ಲಿಗೆ ಈ ನೀರಿನ ವಿಚಾರದಲ್ಲಿ ರಾಜಕೀಯ ಕೇವಲ ರಾಜಕೀಯ ಪಕ್ಷಗಳಲ್ಲಿ ಮಾತ್ರ ಅಲ್ಲ, ಸಂಘಟನೆಗಳಲ್ಲಿ ಹೋರಾಟಗಾರರಲ್ಲೂ ಕೂಡ ಅನಿವಾರ್ಯ ಆಗೋಯ್ತಾ? ಎಲ್ರಿಗೂ ಈ ಇಶ್ಯೂ ಕೀಪ್ ಆನ್ ಗೋಯಿಂಗ್ ಅನ್ನೋ ಹಂತದಲ್ಲೇ ಇರಬೇಕಾ? ಒಂದು ಶಾಶ್ವತ ಪರಿಹಾರ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೇಕು ಅನ್ನೋ ಗಟ್ಟಿ ನಿಲುವಿಗೆ ಬರಲಿಕ್ಕೆ ಸಾಧ್ಯವಾಗೋದೇ ಇಲ್ವಾ ಅಥವಾ ಸಾಧ್ಯ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಇಲ್ವಾ? ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮಳೆ ಬಂತು, ಕೇಳಿದ್ದಕ್ಕಿಂತ ಹೆಚ್ಚೇ ನೀರು ತಮಿಳುನಾಡಿಗೆ ಹರಿದೋಯ್ತು. ಅಲ್ಲಿಗೆ ಸದ್ಯಕ್ಕೆ ಸಮಸ್ಯೆ ಬಗೆಹರಿತು ಅನ್ನೋದರಲ್ಲಿ ಮತ್ತೊಂದು ಶಾಕ್. ನಿನ್ನೆ ಬೆಳಗ್ಗೆ ಸಭೆ ಮಾಡಿದ್ದ CWRC ಕರ್ನಾಟಕ ತಮಿಳುನಾಡಿಗೆ 15 ದಿನಕ್ಕೆ 16.03 TMC ನೀರು ಹರಿಸುವಂತೆ ಶಿಫಾರಸು ಮಾಡಿತ್ತು. ಮಧ್ಯಾಹ್ನ ಸಭೆ ನಡೆಸಿದ CWMA ಇದೇ ಶಿಫಾರಸನ್ನ ಯಥಾವತ್ತು ಪಾಲನೆ ಮಾಡುವಂತೆ ಆದೇಶಿಸಿತು. ಮುಂದಿನ 15 ದಿನ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲು ಆದೇಶವನ್ನು ಹೊರಡಿಸಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಮುಂದಿರೋ ಏಕೈಕ ದಾರಿ ಅಂದ್ರೆ ಅದು ಸುಪ್ರೀಂ ಕೋರ್ಟ್. ಒಂದು ಮಾಹಿತಿ ಪ್ರಕಾರ 13ನೇ ತಾರೀಕಿಗೆ ಕಾವೇರಿ ವಿಷಯ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹಿಯರಿಂಗ್ ಮಾಡಲಾಗುವುದು ಅಂತ ಹೇಳಿ ನಮಗೆ ತಿಳಿಸಲಾಗಿದೆ. ಅದೇ ಸಮಯದಲ್ಲಿ ಬಹುಶಃ ಇವತ್ತಿನ ಏನು ನಿರ್ಧಾರ ಆಗಿದೆ ಅದರ ಬಗ್ಗೆ ನಮ್ಮ ಅಪೀಲ್ ಮೇಲ್ಮನವಿ ಏನಾಗುತ್ತೆ ಆ ಮೇಲ್ಮನವಿಯನ್ನು ಕೂಡ ಪರಿಗಣನೆ ಮಾಡ್ತಕ್ಕಂಥದ್ದು ಅದೇ ಸಮಯದಲ್ಲಿ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಇನ್ನು CWMA ಆದೇಶ ಹೊರಬೀಳ್ತಾ ಇದ್ದಂತೆ ರಾಜ್ಯದಲ್ಲಿ ಅನ್ನದಾತರು ಮತ್ತೆ ಬೀದಿಗೆ ಇಳಿದಿದ್ದಾರೆ. ಮಂಡ್ಯ, ಮೈಸೂರಿನಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡ ಪರ ಸಂಘಟನೆಗಳೂ ಬೀದಿಗಿಳಿದಿವೆ. ಆದರೆ ದುರಂತ ಅಂದ್ರೆ ನೀರಿನ ವಿಚಾರದಲ್ಲೂ ಯಾಕೋ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟು ಮೂಡ್ತಾ ಇಲ್ಲ. ಇವತ್ತು ನಮ್ಮ ಹೋರಾಟವನ್ನ ಕಾವೇರಿಗಾಗಿ ಮಾಡ್ತೀವಿ, ಬಂದಿಂದ ಹಿಂದಕ್ಕೆ ಹೋಗ್ತೀವಿ ಅನ್ನೋಂಥ ಮಾತನ್ನು ಹೇಳಿದೆ. ಒಬ್ಬೊಬ್ಬರೇ ಅಂದರೆ ವಾಟಾಳ್ ನಾಗರಾಜ್ ಒಬ್ಬರೇ ರೀ ಕರ್ನಾಟಕದಲ್ಲಿ ಅಗಾಧವಾದ ಕೆಲಸ ಮಾಡೋ ಶಕ್ತಿ. ನಾನೇನು ಬೇರೆಯವ್ರು ಬರಬೇಡಿ ಅಂತ ಹೇಳ್ತೀವ. ಎಚ್ಚೆತ್ತ CM DK ಶಿವಕುಮಾರ್ ತುರ್ತು ಸಭೆಯನ್ನು ನಡೆಸಿದ್ದಾರೆ. ಆಗಸ್ಟ್ 13ರಂದು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ವಿಚಾರಣೆ ನಡೆಯಲಿದ್ದು ರಾಜ್ಯದ ವಾದ ಹೇಗಿರಬೇಕು ಅಂತ ಚರ್ಚೆ ಮಾಡಿದ್ದಾರೆ. ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ ನಮ್ಮ ಕರ್ತವ್ಯ ಇದೆ. ನಮ್ಮ ರೈತರು ಕಾಪಾಡಬೇಕು, ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ನಮ್ದು ಇಟ್ಕೊಂಡು ಪೊಲಿಟಿಕಲಿ ನಾವು ಯಾವ ರೀತಿ ಏನೇನು ಬರ್ಬೋದು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಫಸ್ಟ್ ಮೀಟಿಂಗ್ನ ನಾನು ಮಾರ್ಗದರ್ಶನ ಕೊಡಬೇಕು. ಕಾವೇರಿ ಸದಾ ವಿವಾದದ ವಸ್ತು ಯಾಕೆ? ಹೋರಾಟಗಾರರಲ್ಲಿ ಒಮ್ಮತ ಕೊರತೆ ಯಾಕೆ? ಅಸಲಿಗೆ ಹೋರಾಟಗಳ ಸ್ವರೂಪ ಅಂದರೆ ಕಾನೂನಾತ್ಮಕ ಮತ್ತು ಸಂಘಟನೆಗಳ ಹೋರಾಟ ಎರಡರ ಸ್ವರೂಪವೂ ಬದಲಾಗಬೇಕೆ? ಬನ್ನಿ ಚರ್ಚೆ ಮಾಡೋಣ. ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ, ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದ ರೂಪುರೇಷೆ, ಹೋರಾಟ ಇನ್ ದ ಸೆನ್ಸ್ ಕೇವಲ ಹೋರಾಟಗಾರರು ಅಂದರೆ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಮಾತ್ರ ಅಲ್ಲ, ಬದಲಾಗಿ ನಮ್ಮ ರಾಜ್ಯವನ್ನ ಪ್ರತಿನಿಧಿಸುವ
ಅಧಿಕಾರಿಗಳೇನಿದ್ದಾರೆ, ಹಾಗೆ ಕಾನೂನು ತಜ್ಞರೇನಿದ್ದಾರೆ, ಹಾಗೆ ಸರ್ಕಾರದ ಪ್ರತಿನಿಧಿಗಳೇನಿದ್ದಾರೆ, ಇವರ ಹೋರಾಟದ ವಿಧಾನ ಕೂಡ ಬದಲಾಗಲೇಬೇಕಾದ ಅನಿವಾರ್ಯತೆ ಇದೆಯಾ ಅನ್ನೋದೇ ಪ್ರಶ್ನೆ ಇವತ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ತೋರಿಸಲಾಗುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ವಾಟ್ಸ್ಆ್ಯಪ್ ಹಾಗೆ ಎಕ್ಸ್ ಖಾತೆಯ ಮೂಲಕವೂ ಕೂಡ ಹಂಚಿಕೊಳ್ಳಬಹುದು. ನಿಮ್ಮ ಅಭಿಪ್ರಾಯಗಳು ನಮ್ಮವರೆಗೂ ತಲುಪಲಿ ಅನ್ನೋ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ ವಕ್ತಾರರು ರಾಜು ಗೌಡ್ರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ನೀರಾವರಿ ತಜ್ಞರಾದ ಕ್ಯಾಪ್ಟನ್ ರಾಜಾರಾವ್ ಅವರಿದ್ದಾರೆ. ಹಾಗೆ ಕನ್ನಡ ಪರ ಹೋರಾಟಗಾರರು ರಾಜಘಟ್ಟ ರವಿ ಅವರಿದ್ದಾರೆ. ಹಾಗೆ ಮಂಡ್ಯದಿಂದ ರೈತ ಮುಖಂಡರು ಬೋರಯ್ಯ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಇದೇ ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಬಹುಶಃ ಅದನ್ನು ಗಮನಿಸಿ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ ಅಂತ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವ ಬ್ರೇಕಿಂಗ್ ಅಪ್ಡೇಟ್ ಇದು. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡಿಬೇಕಾಗಿತ್ತು. ತಮಿಳುನಾಡು ಸಲ್ಲಿಸಿರುವ ಅರ್ಜಿ ಇದು, ಕರ್ನಾಟಕ ಅಲ್ಲ. ಇದರ ವಿಚಾರಣೆ ಆಕ್ಚುಲಿ ನಾಳೆ ನಡಿಬೇಕಾಗಿತ್ತು. ಅದನ್ನ 17ನೇ ತಾರೀಕಿಗೆ ಮುಂದೂಡಲಾಗಿದೆ ಅನ್ನೋದು ಸದ್ಯಕ್ಕಿರುವ ಮಾಹಿತಿ. ಕಾವೇರಿ ನದಿ ನೀರು ಹರಿಸಲಿಕ್ಕೆ ಕರ್ನಾಟಕಕ್ಕೆ ನಿರ್ದೇಶನ ಮಾಡಿ ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದೆ ತಮಿಳುನಾಡು ಸರ್ಕಾರ. ಆಗಸ್ಟ್ 13ಕ್ಕೆ ವಿಚಾರಣೆ ನಿಗದಿಯಾಗಿತ್ತು. ಅದೀಗ 17ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಈ ಬಗ್ಗೆ ದೆಹಲಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಕೆಲವೇ ಗಂಟೆಗಳಾಗಿದೆ ಅಧಿಕೃತವಾಗಿ ಅವರಿಗೆ ಕೃಷಿ ಖಾತೆ ಸಿಕ್ಕಿ, ಕ್ಷಮೆ ಇರಲಿ, ಜಲಸಂಪನ್ಮೂಲ ಖಾತೆ ಸಿಕ್ಕಿ ಕೆಲವೇ ಕ್ಷಣಗಳು ಹಿಂದೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ರಿಯಾಕ್ಷನ್ ಕೂಡ ಇದೆ, ಗಮನಿಸೋಣ. ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ತಮಿಳ್ನಾಡು ಅಪ್ಲಿಕೇಶನ್ 17th ಏನೋ ಬರುವಂಥ ಅವಕಾಶ ಇದೆ. ಬಹುಶಃ ನಾಳೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನು ಭಾಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಒಂದು ಸಂಪೂರ್ಣ ಮಾಹಿತಿಯನ್ನು ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಭರವಸೆ. ಚರ್ಚೆಯನ್ನ ರಾಜಘಟ್ಟ ರವಿ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಗೊಂದಲ ಇದೆ ಸರ್, ಏನ್ ನಾಳೆ ಬಂದ್ ನಡೆಯತ್ತಾ ನಡೆಯಲ್ವಾ, ನಡೆಯತ್ತೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ ನಡೆಸ್ತಿದ್ದಾರೆ, ನಡೆಯೋಲ್ಲ ಅಂತ ಹೇಳ್ತಿರೋ ಕನ್ನಡ ಪರ ಸಂಘಟನೆಗಳು ಯಾಕೆ ಮಾಡಬಾರ್ದು ಬಂದ್ ಅಂತ ಹೇಳ್ತಿದ್ದಾರೆ, ತುಂಬಾ ಕನ್ಫ್ಯೂಷನ್ ಇದೆ ಸರ್. ಸೊ ನಿಮ್ಮ ಅನಿಸಿಕೆ ಅಥವಾ ಏನ್ ನಿರ್ಧಾರ ಆಗಿದೆ ಅದನ್ನು ತಿಳಿಸ್ಬೋದಾ ಅಂತ. ಖಂಡಿತ. ಮೊದಲನೇದಾಗಿ ಬಂದ್ ನಡೆಯಲ್ಲ ಹೇಳೋದು ನಮ್ಮ ಕೆಲಸ ಅಲ್ಲ. ಯಾಕಂದರೆ ನಾವು ಬಂದ್ನಿಂದ ಹಿಂದೆ ಸರಿದಿದ್ದೀವಿ ಅಷ್ಟೇ. ಏನೋ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ನಾವು ಬಂದ್ಗೆ ಬೆಂಬಲ ಘೋಷಿಸ್ತಾ ಇಲ್ಲ ಅಷ್ಟೇ. ಯಾಕಪ್ಪ ಅಂತಂದರೆ ನಾವು ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರೇ ಬಂಧನ ಘೋಷಣೆ ಮಾಡಿದಂಥದ್ದು. ಆದರೆ ಅವತ್ತಿನ ಪರಿಸ್ಥಿತಿ ಭಾಳ ಸಮಸ್ಯೆ ಇತ್ತು. ಎಲ್ನಿನೋ ಪರಿಣಾಮವಾಗಿ ಮಳೆ ಸದ್ಯಕ್ಕೆ ಬರೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಇತ್ತು. ಜಲಾಶಯದಲ್ಲಿ ನೀರಿನ ಮಟ್ಟ ತುಂಬ ಕಡಿಮೆ ಇತ್ತು. ಅಂಥ ಸಂದರ್ಭದಲ್ಲಿ ನೀರನ್ನು ಪ್ರತಿನಿತ್ಯ 4,500 ಕ್ಯೂಸೆಕ್ಸ್ ನೀರನ್ನು ಬಿಡೋದ್ರಿಂದ ನಮ್ಮ ರೈತರ ಮೇಲೆ ದುಷ್ಪರಿಣಾಮ ಆಗ್ತದೆ, ಕೃಷಿ ಮೇಲೆ ದುಷ್ಪರಿಣಾಮ ಆಗ್ತದೆ, ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆಗ್ತದೆ ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಬಂದನ್ನು ಕರೆ ಕೊಟ್ಟಿದ್ದು ಸತ್ಯ. ಆದರೆ ಸುದೈವವಶಾತ್ ವರುಣನ ಕೃಪೆಯಿಂದ ಸಾಕಷ್ಟು ನೀರು ನಮಗೆ ಬಂತು. ಅಂದರೆ ನಾವು ತಡೆ ಹಿಡಿಯೋದಕ್ಕೆ ಆಗಲ್ಲ, ಅಷ್ಟು ನೀರು ಆಗಿ ಕಬಿನಿ ಹಾರಂಗಿಯಿಂದೆಲ್ಲ ತುಂಬಿ ಅದ್ರ ಪಾಡಗದು ಸ್ವಾಭಾವಿಕವಾಗಿ ತಮಿಳ್ನಾಡನ್ನ ಸೇರ್ತು. ಹಾಗಾಗಿ ನಾವು ಈ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಬಂದನ್ನ ಬೇಡ. ಯಾಕಂದರೆ ಬರಗಾಲದಿಂದ ತತ್ತರಿಸಿರುವಂಥ ಜನ, ಈಗ ನಮ್ಮ ರೈತರಿಗೆಲ್ಲ ತೊಂದರೆ ಆಗ್ಬೋದು. ಯಾಕೆ ನಾವು ಅವಾಗ ಮಾಡಿದ್ರೂ ತೊಂದರೆ ಆಗುತ್ತೆ. ಬಟ್ ಈಗ ಸ್ವಲ್ಪ ಸನ್ನಿವೇಶ ನಮ್ಮ ಪರವಾಗಿ ಬಂತು, ಏನು ಪ್ರಕೃತಿ ನಮಗೆ ಸ್ವಲ್ಪ ಸಹಕರಿಸ್ತು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಸದ್ಯಕ್ಕೆ ಬಂದನ್ನು ಹೋರಾಟವನ್ನು ನಿಲ್ಲಿಸಿಲ್ಲ. ನಾವು ಹೋರಾಟವನ್ನು ಜೀವಂತವಾಗಿ ಹಾಗೆ ಇಟ್ಟಿರ್ತೀವಿ. ಏನು ಈ ಸಮಸ್ಯೆ ಮುಗಿಯೋವರೆಗೂ ಅದು ನಾವು ಜೀವಂತವಾಗಿ ಇಟ್ಟಿರ್ತೀವಿ. ಆಯ್ತು ಸರ್, ನಿಮ್ಮದೇ ಹೇಳಿಕೆಯಿಂದ 3 ಚಿಕ್ಕ ಉಪ ಪ್ರಶ್ನೆಗಳು, ಚಿಕ್ಕದಾಗೆ ಉತ್ತರ ಕೊಡಿ ಸರ್. ನೀವು ಮೊದಲನೇದಾಗಿ ಹೇಳಿದ್ರಿ ಪ್ರವೀಣ್ ಶೆಟ್ಟಿ ಬಣದ ಕನ್ನಡ ಪರ. ನಾನು ಯಾವುದೇ ಒಂದು ಸಂಘಟನೆಯನ್ನು ಗುರಿಯಾಗಿಸ್ಕೊಂಡು ಈ ಪ್ರಶ್ನೆ ಕೇಳ್ತಿಲ್ಲ, ಮೊದಲೇ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇರಲಿ ಸರ್. ಈಗ ಹೋರಾಟ ಮಾಡ್ತಾ ಇರೋದು ಕನ್ನಡಿಗರ ಕುಡಿಯುವ ನೀರು ಹಾಗೆ ಕೃಷಿಕರಿಗೆ ಬೇಕಾದ ನೀರಿನ ಹಕ್ಕಿಗಾಗಿ ಅಂತಂದ ಮೇಲೆ ನಾವು ಆ ಬಣ, ನಾವು ಈ ಬಣ, ನಮ್ಮ ವಾದ ಇದು, ನಮ್ಮ ವಾದ ಇದಲ್ಲ, ಇಂಥ ಒಡಕು, ಇಂಥ ಒಗ್ಗಟ್ಟಿನ ಕೊರತೆ ನಿಮಗೆ ಸರಿ ಅನಿಸ್ತಾ ಇದೆಯಾ ಸರ್? ಒಗ್ಗಟ್ಟಿನಿಂದ ಆಗುವ ಹೋರಾಟಗಳಿಗೇನೆ ಸರ್ಕಾರಗಳು ಪಕ್ಷಾತೀತವಾಗಿ ಬೆಲೆ ಕೊಡೋದು ಎಷ್ಟರ ಮಟ್ಟಿಗಿದೆ ಅಂತ ನಾವು ಗಮನಿಸಿದ್ದೀವಿ. ಹಿಂಗಿದ್ದಾಗಲೂ ಕೂಡ ಬಣಗಳು ಬೇಕಾ ಅನ್ನೋದು. ಎರಡನೇ ನೀವಂದ್ರಿ ಆಗ 3,500 ಕೇಳಿದ್ರು, ಅದಾದ್ಮೇಲೆ ಮಳೆ ಬಂತು, ಸ್ವಲ್ಪ ಪರಿಸ್ಥಿತಿ ಸುಧಾರಿತು ಸರ್. ಇವಾಗ ಕೇಳಿರೋದು 12,000 ಕ್ಯೂಸೆಕ್ ಸರ್. ಇದರ ಗಂಭೀರತೆ ಏನು, ಮುಂದಿನ ದಿನಗಳಲ್ಲಿ ಇದರಿಂದ ರಾಜ್ಯಕ್ಕಾಗೋ ಪರಿಣಾಮ ಏನು, ಇದ್ರ ಬಗ್ಗೆ ಕನ್ನಡ ಪರ ಸಂಘಟನೆಗಳಿಗೆ ಅರ್ಥ ಆಗಿಲ್ವಾ ಅಥವಾ ಅರ್ಥ ಆದ್ರೂ ಕೂಡ ಹೋರಾಟದ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಿದ್ಯಾ ಅಂತ? ಮೂರನೇ ನಾನು ಕೇಳ್ತೀನಿ, ಎರಡೇ ನಾನು ಕೇಳಿರೋದಿನ. ನಾನು ಮೊದಲನೇದಾಗಿ ಹೇಳಿದೆ, ನಮಗೆ ಹೋರಾಟವನ್ನ ನಿಲ್ಸಿಲ್ಲ. ನಾವು ಹೋರಾಟ ಜೀವಂತವಾಗಿ ಇಡುತ್ತೆ, ಹೋರಾಟ ಇರುತ್ತೆ. ಮತ್ತೆ ಅಂದ್ರೆ ಹೋರಾಟ ಅಂದ್ರೆ ಹೆಂಗೆ ಅಂತ
ಈಗ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಈ ನೀರನ್ನು ಬಿಡುಗಡೆ ಮಾಡಲ್ಲ, ನಾವು ರೈತರ ಹಿತವನ್ನು ಕಾಪಾಡ್ತೀವಿ, ಕನ್ನಡಿಗರ ಹಿತವನ್ನು ಕಾಪಾಡ್ತೀವಿ ಅಂತ ಒಂದು ಮಾತನ್ನು ಅದು ಪಕ್ಷದಿಂದನೂ ಹೇಳಿದ್ದಾರೆ, ಈಗೂ ಕೂಡ ಬಲವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಸೊ ನಮಗೆ ಈ ಸದ್ಯಕ್ಕೆ ಉಸಿರಾಡೋಷ್ಟು ಅವಕಾಶ ಸಿಕ್ಕಿದೆ. ಹೌದು, ಯಾಕಂದ್ರೆ ಮೊನ್ನೆ 4,500 ಕ್ಯೂಸೆಕ್ಸ್ ಬಿಡುವಂಥ ಸಂದರ್ಭದಲ್ಲಿ ನೀರಿನ ಮಟ್ಟ ತೀರಾ ಕಡಿಮೆ ಆಗಿ ಹೋಗಿತ್ತು. ಈಗ 109 ಅಡಿ ಬಂದಿದೆ. ಸೌರಿ ಸುಮಾರು 30 TMC ನೀರು KRSL ಶೇಖರಣೆ ಆಗಿದೆ. ಅದಕ್ಕೆ ಮುಂಚೆ ಕಬಿನಿ, ಆರಂಗಿಯಲ್ಲಿ ಕೂಡ ನಮಗೆ ನೀರಿನ ಮಟ್ಟ ಚೆನ್ನಾಗಿದೆ, ತುಂಬಿದೆ. ಹಾಗಾಗಿ ನಾವು ಅದನ್ನ ಹೇಳ್ತಾ ಇದೀವಿ. ನೀವು ಹೇಳಿದಂಗೆ ಒಡಕು ಅನ್ನೋಂಥದ್ದಕ್ಕಿನ್ನ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ಅದು ಸಹಜನೇ. ಅಳಿಯಲ್ಲ ಮಗಳ ಗಂಡ ಅಂತ ಎನಿವೆ ನೀವಂದ್ರಿ ಉಸಿರಾಡೋ ಪರಿಸ್ಥಿತಿ ಇದೆ ಅಂತ ಹೇಳಿ, ರೈತರು ಇದ್ದಾರೆ, ನೀರಾವರಿ ತಜ್ಞರು ಇದ್ದಾರೆ. ನನ್ನ ಸ್ಟ್ರೇಟ್ ಪ್ರಶ್ನೆ ರಾಜಾರಾವ್ ಸರ್, 108 ವರ್ಷಗಳಲ್ಲೇ ಬೆಂಗಳೂರಿನಲ್ಲಿ ಎರಡನೇ ಅತ್ಯಂತ ಒಣ ಅಂತೇಳಿ ಹವಾಮಾನ ಅಥವಾ ವಾತಾವರಣ ಅಂತ ಹೇಳಿ ಜುಲೈ ಕನ್ಸಿಡರ್ ಆಗಿದೆ. ಈಗ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಕೊರತೆ ಆಗತ್ತೆ ಅನ್ನೋದು ಕೂಡ ಗೊತ್ತಿದೆ. ಈಗೇನು ನೀರಿದೆ ಅದು ಮುಂದಿನ ತಿಂಗಳು ಆಗಸ್ಟ್ ಕಳೆದು ಬಿಟ್ರೆ ಇನ್ನು ಚಳಿಗಾಲ ಮತ್ತೆ ಬೇಸಿಗೆಗಾಲ ಬಂದ್ಬಿಟ್ರೆ ಕುಡಿಯೋ ನೀರಿಗೂ ಕೂಡ ಸಾಕಾಗದೇ ಇರೋ ಪ್ರಮಾಣದಲ್ಲಿ ಇದೆ ಅನ್ನೋದು ರಿಪೋರ್ಟ್ಗಳು ಹೇಳ್ತಿರುವಾಗ, ಈಗ ಕೇರಳದಲ್ಲಾದ ಅಲ್ಪ ಪ್ರಮಾಣದ ಮಳೆ ಅಥವಾ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಾದ ಅಲ್ಪ ಪ್ರಮಾಣದ ಮಳೆ ಉಸಿರಾಡೋ ಹಂತದಲ್ಲಿದೆ ಅನ್ನೋದು ಒಂದು ಸೆಂಟೆನ್ಸ್ ಇದೆಯಲ್ಲ, ಅದನ್ನು ಒಪ್ತೀರಾ ಸರ್ ತಾವು? ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಮ್ಮ IMD ಅಧಿಕಾರಿಗಳು ವೆದರ್ ರಿಪೋರ್ಟು ವರ್ಲ್ಡ್ ಓವರ್ ಮಾಡಿರೋರು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಭಾಳ ಭೀಕರ ಎಲ್ ನೈನೋ ಎಫೆಕ್ಟು ಈ ಪ್ರಪಂಚದಲ್ಲೇ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೂ 1.5 ತಿಂಗಳು ನಮ್ಮಲ್ಲಿ ಮಳೆಗಾಲ ಅಂತ ಏನಿದೆ ಅದು ಪೇಪರಲ್ಲಿ ಇರ್ತದೆ. ಆಗಲಿ ನಿಜವಾಗಿ ಅಷ್ಟು ಮಳೆ ಬರೋದಿಲ್ಲ, ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ. ಈಗಿರೋ ನೀರನ್ನ ನಾವು ಕಾಪಾಡಿಕೊಂಡ್ರೆ ಅದೇ ನಮ್ಮದು ಕುಡಿಲಿಕ್ಕೆ ಸಾಕಾಗುತ್ತೆ. ಇಲ್ಲಿ ನನಗನ್ನಿಸ್ತದೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು ಅಂತ ನಮ್ಮ ರೈತರೆಲ್ಲರೂ ಖಾರಿಫ್ ಸೀಸನ್ನು ಬೆಳೆ ಬಿಟ್ಟುಬಿಟ್ರು. ಅದು ವರ ಆಗ್ತಾ ಇಲ್ಲ ನನ್ನ ಪ್ರಕಾರ, ಅದು ನಮಗೆ ಶಾಪ ಆಗ್ತಾ ಇದೆ. ಕಾರಣ ಏನಂದರೆ ಆ ನೀರು ತಮಿಳುನಾಡು ಅವ್ರಿಗೆ CWMA ಅವ್ರಿಗೆ ಕಣ್ಣಲ್ಲಿ ಕುಗ್ತಾ ಇದೆ. ಇಷ್ಟು ನೀರು ಕರ್ನಾಟಕ ರಾಜ್ಯದ ರಿಸರ್ವಾಯರಲ್ಲಿದೆ, ಅವರು ಇರಿಗೇಷನ್ ಮಾಡ್ತಾ ಇಲ್ಲ, ಆ ನೀರನ್ನೆಲ್ಲ ನಾವು ಹರಿಸ್ಕೊಳ್ಳೋಣ ಅಂತ ಅವರು ಸಪೋರ್ಟ್ ಕೊಟ್ಕೊಂಡು CWMA ಅವರು ಅವ್ರಿಗೇನು ಒಂದು ನಿರ್ದಿಷ್ಟವಾದ ಕಾರ್ಯ ಸೂಚಿ ಇದೆ ಈ ನೋಟಿಫಿಕೇಷನ್ನಲ್ಲಿ, ಅವು ಯಾವುದೂ ಮಾಡ್ತಾಯಿಲ್ಲ. ಅದಕ್ಕೆ ಪೂರಕವಾಗಿ ನಂದು ಒಂದೇ ಒಂದು ಎಕ್ಸಾಂಪಲ್ಲು, ಇದು ಡೆಕ್ಕನ್ ಹೆರಾಲ್ಡ್ ಪೇಪರು 17 ಜುಲೈ ರೀಸೆಂಟಾಗಿ ಅವ್ರು ಹೇಳ್ತಾರೆ ಈ ವರ್ಷ 6.5 ಲಕ್ಷ ಎಕರೆ ಕುರುವೈ ಬೆಳೆದಿದ್ದಾರಂತೆ ಅವರು, ಆಸ್ ಅಗೇನ್ಸ್ಟ್ 1.98, 3 ಪಟ್ಟು ಮೇಲೆ ಬರೆದಿದ್ದಾರೆ. ಅಂದರೆ ನೀರೆಲ್ಲ ಎಳ್ಕೊಂಡ್ಬಿಟ್ಟಿದ್ದಾರೆ, ಯೂಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿ ಭಾಳ ಕ್ಷಾಮದ ಪರಿಸ್ಥಿತಿ ನಮಗೆ ಎದುರು ಕಾಣ್ತಾ ಇದೆ. ನಮ್ಮ ನೀರನ್ನ ಬಿಡು 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 ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದು ತಮಿಳ್ನಾಡುಗಷ್ಟೇ, ಸ್ವಾಮಿ ನಿಮಗೆ ಸುಪ್ರೀಂ ಕೋರ್ಟ್ನವ್ರು 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡು ಅಂದಿದ್ದಾರೆ. CMAಗೂ ಗೊತ್ತಿದೆ, CWRCಗೆ ಗೊತ್ತು. ಅದನ್ನು ಯೂಸ್ ಮಾಡಿದ್ದೀರಾ? ನೀವು ಖಾತ್ರಿ ಕೊಡ್ತೀರಾ? ಡಾಕ್ಯುಮೆಂಟ್ ತೋರಿಸ್ತೀರಾ 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡಿದ್ದು? ಇಲ್ಲ. 51 TMC ಇವತ್ತಿಗೂ ಅವರಲ್ಲಿ 2 ರಿಸರ್ವಾಯರಲ್ಲಿ ನೀರು ಇವತ್ತೂ ಇದೆ. ಆ ನೀರಿದ್ದಾಗ ಮೇಲಿನ ರಾಜ್ಯ ನಾವು ಯಾವಾಗ ಬೇಕಾದರೂ ನೀರು ಬಿಟ್ಟರು ಅವ್ರಿಗೆ ಹೋಗಿ ಸೇರುತ್ತೆ. ಈಗ ಯಾಕೆ ಈ ಹಠ ಮಾಡಿ ನಮಗೆ 12,000 ಕ್ಯೂಸೆಕ್ಸ್ ಬಿಡಬೇಕು, ಹಿಂದೆ 3,500 ಬಿಡಬೇಕು ಅಂತ ಯಾಕೆ ಇದನ್ನು ನೀವು ಅವ್ರ ಪರವಾಗಿ ವಕೀಲಾತ್ ಮಾಡ್ತಿದ್ದೀರಾ? ನೀವು ಯಾರು? ಯು ಆರ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ ಕ್ರಿಯೇಟೆಡ್ ಬೈ ಆನರಬಲ್ ಸುಪ್ರೀಂ ಕೋರ್ಟ್. Can you deny Karnataka the drinking water which is given by Supreme Court? Can you overrule Supreme Court? ಇರಿಗೇಷನ್ಗೆ CWDT ನೀರು ಕೊಟ್ಟಿದೆ ನನಗೆ 277, ಅದನ್ನು ಇನ್ನೂ 10 ಜಾಸ್ತಿ ಮಾಡಿ ಸುಪ್ರೀಂ ಕೋರ್ಟು ನನಗೆ ನೀರು ಕೊಟ್ಟಿದೆ. ಆ ನೀರನ್ನ ನೀನು ಡಿನೈ ಮಾಡ್ತೀಯಾ? ಪ್ಯಾರಾ 25 210 ಪೇಜ್ ವಾಲ್ಯೂಮ್ 5ಅಲ್ಲಿ ಏನು ಹೇಳ್ತಾರೆ? ನೀವೇ CWDTನೇ ನಮಗೆ ಹೇಳಿದೆ, ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಬಂದಾಗ ನಮ್ಗೆ ವರ್ಷ ಪೂರ್ತಿ ಬೇಕಾದ ನೀರು ಸೌತ್ ವೆಸ್ಟ್ ಮಾನ್ಸೂನ್ನಲ್ಲಿ ನನ್ನ 4 ರಿಸರ್ವಾಯರ್ ಹಿಡಿದಿಟ್ಕೋಬೇಕು ಅಂತ ಹೇಳಿದೆ. ಆ ನೀರು ನಿಮಗೆ ಕಾಣ್ತಾ ಇದ್ದರೆ ಅದು ತಮಿಳುನಾಡಿಗೂ ಬಿಡೋದಕ್ಕಲ್ಲ ಸ್ವಾಮಿ, ನನ್ನ ಕುಡಿಯೋ ನೀರಿಗೆ ಅಂತೆಲ್ಲ ಇಟ್ಕೊಂಡಿರೋದು. ನೀವು ವ್ಯವಸಾಯಕ್ಕೆ ಬಿಡು ಅಂತ ಹೇಳ್ತಾ ಇದ್ದೀರಿ. ಇದು ಯಾವ ನ್ಯಾಯ? ಎಲ್ಲಿದೆ? ಇದನ್ನು ನಾವು ಕೇಳಬೇಕು.
ಆಯ್ತು ಸರ್, ಅಂದ್ರೆ ಇವಾಗ CWRCಗೂ ಕಾಣಿಸ್ತಿಲ್ಲ, CWMAಗೂ ಕಾಣಿಸ್ತಾ ಇಲ್ಲ, ಸರ್ಕಾರಕ್ಕೂ ಕೂಡ ಅದು ಎಲ್ಲಿ ರಿಸರ್ವಾಯರ್ ಅಲ್ಲಿ ಯಥೇಚ್ಛವಾಗಿ ನೀರಿದೆ ಅಂತ ಕಾಣಿಸ್ತಿದ್ಯೋ ಅಥವಾ ಈಗ ಬಂದಿರೋ ಏನು ಒಳಹರಿವು ಹೆಚ್ಚಾಗಿರೋದ್ರಿಂದ ಬಂದಿರೋ ನೀರೇ ಹೆಚ್ಚಾಗ್ತಿದ್ಯೋ? ಬೋರಯ್ಯ ಸರ್ ಉತ್ತರ ಕೊಡ್ಲಿ ಸರ್. ಉಸಿರಾಡೋ ಪರಿಸ್ಥಿತಿ ಇದೆ ಅನ್ನೋ ಅಭಿಪ್ರಾಯ ಕನ್ನಡ ಪರ ಸಂಘಟನೆಗಳಿಗೂ ಬಂದ್ಬಿಟ್ಟಿದೆ ಸರ್. ಈಗ ಸ್ವಲ್ಪ ಬೆಟರ್ ಇದೆ, 3,500 ಕೇಳ್ದಾಗ ಏನಿತ್ತು ಅದಕ್ಕಿಂತ ಇವಾಗ ಬೆಟರ್ ಸಿಚುವೇಶನ್ ಇದೆ. ಹಂಗಾಗಿ ಪರವಾಗಿಲ್ಲಪ್ಪ, ಏನೋ ಅಳೆದು ತೂಗಿ ನಿರ್ಧಾರ ಮಾಡ್ತಾರೆ, ಹೋರಾಟ ತೀವ್ರ ತರದಲ್ಲಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳಿಗೆ ಅನಿಸ್ತಿದೆ. ಬೋರಯ್ಯ ಸರ್, ರೈತರಿಗೂ ಇದೇ ಅಭಿಪ್ರಾಯ ಇದೆಯಾ? ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಟ್ ಆಗಿದೆ. ಅವರನ್ನು ಅತಿ ಶೀಘ್ರದಲ್ಲಿ ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ. ಇನ್ ಬಿಟ್ವೀನ್ JDS ವಕ್ತಾರರಾದ ರಾಜುಗೌಡರು ಕೂಡ ಜಾಯ್ನ್ ಆಗಿದ್ದಾರೆ. ಬಹುಶಃ ನೀವು ನಿಮ್ಮ ಪಕ್ಷ ಕೂಡ ರೈತರ ಪರ ಅಂತ ಹೇಳೋದ್ರಿಂದ ಬಂದೆ ಸರ್. ಏನನ್ಸತ್ತೆ ಸರ್, ರೈತರು ಅಥವಾ ಕುಡಿಯೋ ನೀರಿಗೆ ಅವಲಂಬಿತರಾಗಿರೋರು ಉಸಿರಾಡೋ ಪರಿಸ್ಥಿತಿಗೆ ಬಂದಿದೆ, ಹಾಗಾಗಿ ಪರವಾಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ರಾಜ್ಯ ಇದೆಯಾ ಅಂತ? ನಾನು ಪಕ್ಷದ ವಕ್ತಾರನಾಗಿ ಮಾತಾಡಲಿಕ್ಕಿಂತ ಮುಂಚೆ ಈ ರಾಜ್ಯದ, ಈ ದೇಶದ ಒಬ್ಬ ನಾಗರಿಕನಾಗಿ ಆಲೋಚನೆ ಮಾಡೋಣ. ಒಂದು ಕಾಲಘಟ್ಟದಲ್ಲಿ ಬೆಂಗಳೂರು ನಗರಕ್ಕೆ ಹೆಸರುಘಟ್ಟ ಕೆರೆಯಿಂದ 1 TMC ನೀರು ಸಿಗ್ತಾ ಇತ್ತು. ಅದೇ ತಿಪ್ಪಗೊಂಡನಹಳ್ಳಿ ಡ್ಯಾಮಿಂದ 2.5 TMC ನೀರು ಸಿಗ್ತಾ ಇತ್ತು. ಇವತ್ತು ಹೋರಾಟಗಾರರನ್ನ ಬೀದಿಗಿಳಿಸೋಕ್ಕಿಂತ ಮುಂಚೆ ಅವರ ಈ ಹೋರಾಟಗಾರರು ಪಾಪ ಇವತ್ತೇನು ಕನ್ನಡ ಪರ ಸಂಘಟನೆಗಳು ಅಂತೇನು ಹೇಳ್ಕೊತಾ ಇದ್ದೀವಲ್ಲ ನಾವು, ಇವ್ರ ಮೇಲೆ ಸಾವಿರಾರು ಕೇಸ್ಗಳು ಬಿದ್ದಿದೆ. ಅವ್ರ ಮನೆ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ದಾರೆ. ಅವ್ರ ಪರಿಸ್ಥಿತಿಗಳ ಬಗ್ಗೆ ಒಂದೇ ಒಂದು ಸತಿ ಆಲೋಚನೆ ಮಾಡೋಣ. ಅವರು ಈ ನಾಡಿನ ಜನತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಈ ನಾಡಿನ ಕುಡಿಯೋ ನೀರಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಇದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೂ ಮುಂಚೆ ಕೆಲವು ದೇಶಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಆಕ್ರ ಇಲ್ಲ. ಅಂಥದ್ರಲ್ಲಿ ಅವರು ಮಳೆಯ ಮಾರುತಗಳನ್ನ ತಡೆದು ಒಂದೊಂದು ವಾರಕ್ಕೆ ಶೇಖರಣೆ ಆಗೋಷ್ಟು ನೀರನ್ನು ಅವರು ಶೇಖರಣೆ ಮಾಡ್ಕೊಂಡು ಡ್ಯಾಮ್ ಮಾಡ್ಕೊತಾ ಇದ್ದಾರೆ. ನಮ್ಮಲ್ಲಿ ಇವತ್ತು ತಿಪ್ಪಗೊಂಡನಹಳ್ಳಿ ಡ್ಯಾಮನ್ನು 91ರಲ್ಲಿ ನಾವು ಸಂಪೂರ್ಣ ನಶಿಸಿ ಹೋಗೋ ರೀತಿ ಮಾಡಿದ್ವಿ. ಬೆಂಗಳೂರು ನಗರ ಇವತ್ತು ನೀರಿಗೇನು ಸಮಸ್ಯೆ ಇಲ್ಲ. ನಾವು ಇವತ್ತು 6ನೇ ಕಾವೇರಿನ ಬೆಂಗಳೂರಿಗೆ ತರಕ್ಕೆ 6ನೇ ಯೋಜನೆವರೆಗೂ ತಂದು ನಿಲ್ಲಿಸಿದ್ದೀವಿ. ಮೈಸೂರು ಜಯಚಾಮರಾಜೇಂದ್ರ ಒಡೆಯರ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೇನೋ ಅವತ್ತಿನ ಕಾಲಕ್ಕೆ ಮೈಸೂರು ಮಂಡ್ಯ ಜಿಲ್ಲೆಗೆ ಕೃಷಿಗೆ ಮತ್ತು ಕುಡಿಯೋ ನೀರಿಗೆ ಆಕ್ರ ಆಗಲಿ ಅಂತ ವ್ಯವಸ್ಥೆ ಮಾಡಿದ್ರು. ಅವತ್ತಿನ ಕಾಲಕ್ಕೆ ಬ್ರಿಟಿಷ್ನವ್ರ ಮಧ್ಯೆ ಹೋರಾಟಗಳು ನಡೆದು ಕಡೆಗೆ ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟು 404 TMCನ ತಮಿಳ್ನಾಡಿಗೆ 286 TMCನ ಕರ್ನಾಟಕಕ್ಕೆ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತು. ಅವರು ಕೆಳಗಡೆ ಬೇಸಿನಲ್ಲಿರೋರಿಗೆ ನಾವು ಹೆಚ್ಚು ನೀರು ಕೊಡಬೇಕು ಅಂತ ಅವ್ರು ಇದು ಮಾಡಿದ್ರು. ಇವತ್ತು ಅವರ ಡ್ಯಾಮ್ನಲ್ಲಿ 100 TMC ನೀರು ಶೇಖರಣೆ ಮಾಡೋ ಅವಕಾಶ ಇದೆ. ನಮ್ಮ ಡ್ಯಾಮ್ನಲ್ಲಿ ನಮಗಿರೋವಂಥ ಒಂದೇ ಒಂದು KRS ಡ್ಯಾಮ್ನಲ್ಲಿ ನಮಗಿರೋದು 49.54 TMC ನೀರನ್ನು ಮಾತ್ರ ಶೇಖರಣೆ ಮಾಡೋಕ್ಕೆ ಅವಕಾಶ ಇದೆ. ಅದರಲ್ಲಿ ಡೆಡ್ ಸ್ಟೋರೇಜ್ ಅಂತ 4ರಿಂದ 5 TMC ನೀರನ್ನ ಡೆಡ್ ಸ್ಟೋರೇಜ್ ಮಾಡ್ತೀವಿ. ತದನಂತರ ನಮ್ಗಿನ್ನು ಉಳ್ಕೊಳ್ಳೋ ಅಂಥದ್ದು 40ರಿಂದ 45 TMC ಫುಲ್ಲು ಡ್ಯಾಮ್ ತುಂಬಿದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ 484 TMC ನೀರು ಕೊಡಬೇಕು ಅಂದರೆ ಹಾರಂಗಿ, ಕಬಿನಿ, ಬೇರೆ ನದಿಗಳಿಂದೆಲ್ಲ ಕೊಡಬೇಕು. ಮೊನ್ನೆ 70,000 ಕ್ಯೂಸೆಕ್ಸ್ ನೀರನ್ನು ಬಿಟ್ವಿ. 70,000 ಕ್ಯೂಸೆಕ್ಸ್ ಅಂದರೆ 11,574 ಕ್ಯೂಸೆಕ್ಸ್ಗೆ 1 TMC ಆಗ್ತದೆ. ನಮ್ಮಲ್ಲೇ ಇವತ್ತು ನೋಡಿ ಗುಂಡ್ಲುಪೇಟೆ ಅಂತ ಒಂದು ಕ್ಷೇತ್ರ ಇದೆ. ಆ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಇವತ್ತು ಜನಕ್ಕೆ 3 TMC ನೀರು ಕೊಟ್ಟರೆ ಇಡೀ ವರ್ಷ ಕೃಷಿಕರು ಬದುಕತ್ತಾರೆ. ಬೆಂಗಳೂರು ನಗರಕ್ಕೆ 2.3 TMC ನೀರು ಕೊಟ್ಟರೆ ಇಡೀ ತಿಂಗಳಲ್ಲಿ ನಾವು ಕುಡಿಯೋ ನೀರಿನ ಆಕರ ಮಾಡ್ಕೊಂತೀವಿ. ಆದರೆ ನಾವು ನೀರನ್ನು ಇವತ್ತು ವೃಷಭಾವತಿ ನದಿನ ಕಲುಷಿತ ಮಾಡ್ಕೊಂಡಿದ್ದೀವಿ. ಅರ್ಕಾವತಿ ನದಿ ಕ್ಯಾಚ್ಮೆಂಟ್ ಏರಿಯಾನ ಸಂಪೂರ್ಣ ನಶಿಸೋಗೋ ರೀತಿ ಮಾಡಿದ್ದೀವಿ. ನಮ್ಮ ಹೋರಾಟಗಾರರನ್ನ ಕೇಳ್ಕೊಳ್ಳೋದಿಷ್ಟೇ. ಜಿಡ್ಡು ಕೃಷ್ಣಮೂರ್ತಿ ಒಂದು ಕಡೆ ಬರ್ಕೊತಾರೆ, ಹೋರಾಟಗಾರರು ಬದುಕಿ ಹೆಂಗೆ ಅಂದರೆ ಒಂದು ಕಾರಿಂದ ನಾಯಿ ಓಡ್ಕೊಂಡು ಹೋಗ್ತಾ ಇರ್ತದೆ, ಕಾರ್ ಸಡನ್ನ ನಿಂತಾಗ ನಾಯಿ ಏನು ಮಾಡಬೇಕು ಅನ್ನೋ ಗೊತ್ತಾಗದಂತೆ ಗೊಂದಲದಲ್ಲಿ ವಾಪಸ್ ಹೋಗುತ್ತೆ ಅನ್ನೋ ಪರಿಸ್ಥಿತಿಗೆ ನಮ್ಮ ಹೋರಾಟಗಾರನ ಇವತ್ತಿನ ರಾಜ್ಯ ಸರ್ಕಾರಗಳು ದೂಡಿದ್ದಾವೆ. ಅಪಮಾನ ಮಾಡಬೇಕು ಅನ್ನೋ ಕಾರಣ ಹೋಲಿಕೆ ಅಲ್ಲ ಅಲ್ಲ ಖಂಡಿತವಾಗ್ಲೂ. ಈಗ ನಾನು ಒಬ್ಬ ಹೋರಾಟಗಾರನಾಗಿದ್ದಂತವನೇ, ಒಂದು ಕಾಲಘಟ್ಟದಲ್ಲಿ ನಾನು ಕೇಸ್ಗಳು ಹಾಕ್ಸ್ಕೊಂಡಿರು ಅಂತಾನೆ ನಿಮಗೂ ಚೆನ್ನಾಗಿ ಗೊತ್ತು. ಒಬ್ಬ ಪತ್ರಕರ್ತನಾಗಿ ಹೋರಾಟಗಾರನಾಗಿ ಒಂದು ಪಕ್ಷದ ವಕ್ತಾರನಾಗಿ ಬಂದು ಕೂತಿದ್ದೀನಿ. ಆದರೆ ಪಕ್ಷದ ಪರವಾಗಿ ಮಾತಾಡ್ಲಿಕ್ಕಿಂತ ಹೆಚ್ಚಾಗಿ ಜನತೆ ಪರವಾಗಿ ಮಾತಾಡಬೇಕು. ದೇವೇಗೌಡರ ಚಿಂತನೆ ಇದ್ದಿದ್ದು ಅದನ್ನೇ, ಈ ನಾಡಿಗೆ ಸುಭಿಕ್ಷವಾಗಿ ನೀರನ್ನು ಕೊಡಬೇಕು. ಅದೇ ಉದ್ದೇಶ ಇಟ್ಕೊಂಡೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಎಂಥ ಸಮಸ್ಯೆ ಬಂದ್ರೂ, ಆಲಮಟ್ಟಿ ಸಮಸ್ಯೆ ಬಂದಾಗೂ ಅಷ್ಟೇ ಎಲ್ಲ ಇಡೀ ಆಂಧ್ರ ಸರ್ಕಾರನ ಎದುರಾಕೊಂಡು ಕೂಡ 6 ಅಡಿನ ಎತ್ತರ ಮಾಡಿದಂಥ ಖ್ಯಾತಿ ಯಾರಿಗನ್ನ ಸಲ್ಲುತ್ತೆ ಅಂದರೆ ದೇವೇಗೌಡರಿಗೆ. ಪಂಜಾಬ್ನಲ್ಲಿ ನೂರಾರು ವರ್ಷಗಳಿಂದ ಇದ್ದಂಥ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಿದಂಥ ಖ್ಯಾತಿ ದೇವೇಗೌಡರಿಗೆ ಸಲ್ಲುತ್ತೆ. ಅಂಥ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ಬಂದಂಥ ಸಂದರ್ಭದಲ್ಲಿ ಜನತೆಗೆ ಮುಖ್ಯವಾಗಿ ಇವತ್ತಿನ ಸಮಸ್ಯೆಗಳ ಬಗ್ಗೆ ತಿಳಿಸ್ಬೇಕೇ ವಿನಃ ನಾವು ಜನತೆಯನ್ನ ದಾರಿ ತಪ್ಪಿಸುವಂಥ ಒಂದು ವಿಚಾರಗಳನ್ನ ನಾವು ಮಾಡಬಾರ್ದು. ಸರಿ, ನೀವು 80 ಅಂತೇನೋ ಹೇಳಿದ್ರಿ ಸರ್, ಬಟ್ ಸಮರಿ ಆಫ್ ರಿಪ್ಲೈ ಅಲ್ಲೇ ಬರೆದಿರೋದು 86,700
97 ಕ್ಯೂಸೆಕ್ ನೀರನ್ನ, ಕೇಳಿದಷ್ಟು ತಮಿಳುನಾಡು 45,500 ಕ್ಯೂಸೆಕ್ ಈ ಕಳೆದ 15 ದಿನ, ಹರಿಸಿದ್ದೆಷ್ಟು 86,797 ಕ್ಯೂಸೆಕ್ ನೀರು ಅಂತ. 8 TMC ನೀರನ್ನ ತಮಿಳುನಾಡು ಕೊಟ್ಟಿದ್ದೀವಿ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ನಾವು ಬಯಸ್ತಾ ಇರೋದಿಷ್ಟೇ, ಎಲ್ಲ ನೀರಾವರಿ. ಈಗ ಕೋರ್ಟ್ಗಳು ಆರ್ಡರ್ ಮಾಡ್ತಾರೆ, ಹೌದು ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಏನೂ ಇಲ್ಲ, ಇಲ್ಲದೆ ಇರೋದನ್ನ ಕಿತ್ಕೊಂಡೋಗಿ ಸರ್ ಹೇಳ್ತಾ ಇದ್ರು ನಮ್ಮ ಮುಂದೆ ಕೂತ್ಕೊಂಡು, ಇವತ್ತಿನ ನಮ್ಮ ಪರಿಸ್ಥಿತಿ ಸರಿ ಇಲ್ಲ, ನೀವು CWCನ ಮಾಡ್ಕೊಂಡು ನೀವು ಹೆಂಗ್ ಬೇಕಂಗೆಲ್ಲ ಮಾಡ್ತಾ ಹೋದ್ರೆ ಇಲ್ಲಿ ಜನತೆ ಬದುಕೋದು ಹೆಂಗೆ? ಈಗ ಈಗ ನನ್ನ ಕೈಲಿ ಒಂದು ಬಾಟ್ಲಿದೆ ಸರ್, ಈ ಬಾಟ್ಲಲ್ಲಿ ಅರ್ಧ ಕುಡಿ ಅಂದ್ರೆ ನಾವು ಕೊಡ್ಬೋದು, ಕಾಲ್ಭಾಗ ಕುಡಿ ಅಂದ್ರೆ ನಾವು ಕೊಡ್ಬೋದು, ಸಂಪೂರ್ಣ ಬಾಟ್ಲ್ ಇಲ್ದೇ ಇರೋದನ್ನ ಕೊಡೋದ್ರೆ ಎಲ್ಲಿಂದ ಕೊಡ್ತಾರೆ? ಸರಿ, ನನಗೆ ಗೊತ್ತು ನಟರಾಜ್ ಗೌಡ್ರು ಉತ್ತರ ಕೊಡಬೇಕು, ಬಟ್ ಅದಕ್ಕೆ ಮುಂಚೆ ಬಂದೆ ಸರ್, ಒಂದೇ ಒಂದು ರಿಪ್ಲೈ ಅಶೋಕ್ ಗೌಡ್ರಿಂದ ಬೇಕು ಸರ್. ನಾನು ಪ್ರಶ್ನೆ ಕೇಳಲ್ಲ, ಬಹುಶಃ ಹಿಂಗೆ ಉತ್ತರ ಕೊಡ್ಬೋದೇನೋ ಅನ್ನೋ ಪ್ರಿಡಿಕ್ಷನ್ ತಪ್ಪಾದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಇಲ್ಲ, ಸರ್ಕಾರ ಸೀರಿಯಸ್ ಇಲ್ಲ, ಅವ್ರ ಪಾಪ ಸಂಪುಟ ವಿಸ್ತರಣೆಯಲ್ಲಿ ಖಾತೆ ಹಂಚಿಕೆಯಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ರು, ನಿನ್ನೆ ಮೊನ್ನೆವರೆಗೂ ರಾಮಲಿಂಗಾರೆಡ್ಡಿ ಇದ್ರು, ಈ ಕೆಲವೇ ಗಂಟೆಗಳ ಮುಂಚೆ ಚೇಂಜ್ ಆಗೋಯ್ತು ಅದು, ಹಿಂಗಾಗಿ ಯಾರು ಏನ್ ಖಾತೆ ನಿಭಾಯಿಸಬೇಕು ಅನ್ನೋದೇ ಗೊತ್ತಿಲ್ಲ, ನೀರ್ ಹೆಂಗ್ ಉಳಿಸ್ಕೊಳ್ತಾರೆ ಅಂತ ಬಹುಶಃ ಬಿಜೆಪಿ ಹೇಳ್ಬೋದೇನೋ. ಬಟ್ ಸರ್ಕಾರ ಸುಸ್ಥಿರವಾಗೇ ಇದ್ದಿದ್ರು ನಾನು ಕೇಳೋ ಪ್ರಶ್ನೆ ಸರ್, ಏನ್ ಮಾಡಬಹುದಾಗಿತ್ತು? CWRC CWMA ಮುಂದೆ ಮಾಡುವಾದ ಮಾಡಲಾಗ್ತಾ ಇದೆ, ಬಟ್ ಸ್ಟಿಲ್ ಅಲ್ಲಿಂದ ನಮ್ಗೆ ವ್ಯತಿರಿಕ್ತವಾದ ಪರಿಣಾಮಗಳು ಬರ್ತಾ ಇದೆ, ಫಲಿತಾಂಶಗಳು ಬರ್ತಾ ಇದೆ. ಸರ್ಕಾರ ಏನ್ ಮಾಡಬಹುದಾಗಿತ್ತು, ಏನ್ ಮಾಡಿಲ್ಲ ಅನ್ನೋದು ಆರೋಪ. 4 ಪಾಯಿಂಟ್ ಇರತಕ್ಕಂಥದ್ದು ಇದ್ರು. ಒಂದೇನು ಅಂತ ಹೇಳಿದ್ರೆ, ನೀವು ಯಾವಾಗ ನಮಗೆ ಮಳೆ ನೀರು ಬರೋದಿಲ್ಲ ಅಂತ ಹೇಳಿ ಡಿಸೆಂಬರ್ 5ನೇ ತಾರೀಕು 2025 ವರದಿ ಬಂತು. ಆ ವರದಿ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ನೀರಾವರಿ ಸಚಿವರು, ಇಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರು ಒಂದು ಸಮಗ್ರವಾದಂತಹ ವರದಿ ತಯಾರು ಮಾಡಿ ಈ ಸಿಚುಯೇಷನ್ ಬರುತ್ತೆ ಅಂತ ಹೇಳಿ ತಯಾರಾಗಬೇಕಾಗಿತ್ತು. ಪಾಯಿಂಟ್ 1. ಪಾಯಿಂಟ್ 2, ಈಗಾಗಲೇ ಸಹ ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲ ಅಂತ ಹೇಳಿ ಗೊತ್ತಿದೆ ಯಾರಿಗೆ? ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ಎಕ್ಸ್ಪರ್ಟ್ಸ್ಗೂ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ, ಇಂದಿನ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಇಂದಿನ ನೀರಾವರಿ ಸಚಿವರಿಗೂ ಗೊತ್ತಿದೆ. ಆ ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲದೇ ಇದ್ದಾಗ ಅಟ್ಲೀಸ್ಟ್ ಆ ಫಾರ್ಮುಲಾ ವೈಸ್ ಹೋಗೋದಕ್ಕೆ ಯಾಕೆ ಪ್ರಯತ್ನ ಮಾಡಿಲ್ಲ ಅಂತಕ್ಕಂಥದ್ದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ನಿಮಗೆ ಗೊತ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ಸರ್ಫೇಸ್ ವಾಟರು ಮತ್ತು ಹಿಂಗಾರು ಮಳೆ ಮತ್ತು ಗ್ರೌಂಡ್ ವಾಟರ್ ಏನಿದೆ ಅಂದರೆ ಬೋರ್ವೆಲ್ಲು ಮತ್ತು ಇದೆಲ್ಲ ಕರ್ನಾಟಕ ಕಂಪ್ಯಾರಿಸನ್ ವಿತ್ ತಮಿಳ್ನಾಡು, ಅದರ ಸ್ಟ್ಯಾಟಿಸ್ಟಿಕ್ಸ್ನ ನೀವು ಇಟ್ಕೊಂಡಿದ್ದಿದ್ರೆ ಡಿಸ್ಟ್ರೆಸ್ ಇಯರಲ್ಲಿ ಅಂದರೆ ಮಳೆ 2026-27 ಸಾಲ ಬರೋಲ್ಲ ಅಂತೇಳಿ ಆಗ ವಾದ ಸರಿಯಾಗಿ ಮಂಡನೆ ಮಾಡಬಹುದಾಗಿತ್ತು. ಜೊತೆಗೆ 4ನೇ ವಿಚಾರ ಏನು ಅಂತ ಹೇಳಿದ್ರೆ, ನೀವು ಪ್ರತಿ ಸತಿನೂ ಸಹ ಕರ್ನಾಟಕದ ಯಾವ ವಕೀಲರು ಕರ್ನಾಟಕದ ಪರವಾಗಿ ವಾದ ಮಾಡ್ತಾರೆ ಅವ್ರಿಗೆ ಕರ್ನಾಟಕದ ವಾಸ್ತವ ಸ್ಥಿತಿ ಅರ್ಥ ಆಗಿಲ್ಲ ಅಂತಕ್ಕಂಥದ್ದನ್ನು ಅನೇಕ ಜನ ಎಕ್ಸ್ಪರ್ಟ್ಸ್ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಆ ವಾದನ ಎಕ್ಸ್ಪರ್ಟ್ಸು ಇಲ್ಲದೇ ಇದ್ದ ಅಂದರೆ ಇದಕ್ಕೇನಂತ ಹೇಳಿದ್ರೆ, ನಾನು ಆಲ್ವೇಸ್ ಸೇ ಲಾಯರ್ ಈಸ್ ಆಸ್ ಗುಡ್ ಆಸ್ ಎ ಕ್ಲೈಂಟ್ ಅಂತೇಳಿ. ಉದಾಹರಣೆಗೆ ನಾನು ಏನು ಇನ್ಪುಟ್ಸ್ನ ನಾನು ಲಾಯರ್ ಕೊಡ್ತಾನೆ, ಅದೇ ಇನ್ಪುಟ್ಸ್ ಮೇಲೆ ವಾದ ಮಾಡ್ತಕ್ಕಂಥದ್ದು ಲಾಯರ್ಸು ಸುಪ್ರೀಂ ಕೋರ್ಟಲ್ಲೂ ಅಥವಾ ಯಾವುದೇ ಕೋರ್ಟಲ್ಲಾಗಲಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ಕ್ಲೈಂಟ್ ಆಗಿರ್ತಕ್ಕಂತಹ ಯಾರು ನಮ್ಮ ಎಲ್ಲ ರೈತರನ್ನ, ನಮ್ಮ ಎಲ್ಲ ಎಂಟೈರ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಯಾರು ಇರಿಗೇಷನ್ ಮಂತ್ರಿಗಳಿರ್ತಾರೆ, ಬೃಹತ್ ನೀರಾವರಿ ಸಚಿವರು ಇರ್ತಾರೆ, ಅವರು ಸರಿಯಾಗಿ ಮಂಡನೆ ಮಾಡಲಿಕ್ಕೆ ಸರಿಯಾದ ವ್ಯಾಲಿಡ್ ಡೇಟಾ ಪಾಯಿಂಟ್ಸ್ನ ತೆಗೆದುಕೊಂಡು ಹೋಗಿಲ್ಲ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೀವು ಅತ್ಯಂತ ಪ್ರಮುಖವಾದದ್ದು ನೋಡಿ, ಇದು ಏನಾಗುತ್ತೆ ಪ್ರತಿ 3-4 ವರ್ಷಕ್ಕೆ ರಿಪೀಟ್ ಆಗ್ತದೆ. ನಾವು ನೋಡಿದ್ದೇವೆ. ಯಾಕೆ ರಿಪೀಟ್ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಡೇಟಾ ಪಾಯಿಂಟು, ಇದಕ್ಕೆ ನಮ್ಮ ರಾಜಾರಾಮ್ ಸರ್ ಒಪ್ಕೊಳ್ಬಹುದೇನೋ, ಇದು ಕರ್ನಾಟಕದ ಇನ್ಫ್ಲೋ ಏನಿದೆ ಕಾವೇರಿ ಡೆಲ್ಟಾದಲ್ಲಿ 1990 ಹಿಡ್ಕೊಂಡು 2012 ಮಧ್ಯದಲ್ಲಿ 28% ಇನ್ಫ್ಲೋ ಕಡಿಮೆ ಆಗಿದೆ. ಮತ್ತು ಇನ್ನು ಕಮಿಂಗ್ ಡೇಸ್ 2026 2050 ಮಧ್ಯದಲ್ಲಿ 3.5% ಆನ್ಯಲಿ ಇನ್ಫ್ಲೋ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಒಂದು ದೊಡ್ಡ ಡೇಟಾ ಪಾಯಿಂಟ್ ಇರ್ತಕ್ಕಂಥದ್ದು. ಇಷ್ಟೊಂದು ಡೇಟಾ ಪಾಯಿಂಟ್ ಇಟ್ಕೊಂಡ್ರೆ ನೀವೇನು ಮಾಡಬೇಕು, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪ? ಹೌದಪ್ಪ, ಟೆಂಪ್ರವರಿ ಸೊಲ್ಯೂಷನ್ನು ಕರೆಕ್ಟು, ನಾವೇನೋ ಹೋರಾಟ ಮಾಡ್ತೀವಿ, ಇವತ್ತು ನಾಳೆನಲ್ಲಿ ನೀರನ್ನು ಹರಿಸ್ತೀವೋ ಬಿಡ್ತೀವೋ ಅಂತಕ್ಕಂಥದ್ದು ಒಂದು ಕಡೆಗೆ. ಆದರೆ ಈ ಪರ್ಮನೆಂಟ್ ಸೊಲ್ಯೂಷನ್ ಕಡೆಗೆ ನಾವು ಹೋಗದೇ ಇದ್ದರೆ, ಅಂದರೆ ಮೇಕೆದಾಟು ಕನ್ಸ್ಟ್ರಕ್ಷನ್ ಇರಬಹುದು, ಜೊತೆಗೆ ಗಿಡಗಳನ್ನ ಹೆಚ್ಚಾಗಿ ನಾವು ನಟ್ಟು ಅರ್ಬನೈಸೇಷನ್ಗೆ ಒಂದು ರೀತಿಯಲ್ಲಿ ಗ್ರೋತ್ನ ಯಾವ ರೀತಿ ವಿಜುವಲೈಸ್ ಮಾಡ್ತೀವಿ ಅಂತ. ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ಅರ್ಬನೈಸೇಷನ್, ಐ ಆಮ್ ಸೇಯಿಂಗ್ ದಟ್ ಅರ್ಬನೈಸೇಷನ್ ಯಾವ ರೀತಿ ವಿಜುವಲೈಸ್ ಮಾಡ್ತೀವಿ, ಕುಡಿಯೋ ನೀರಿಗೆ ಯಾವ ರೀತಿ ಸಮಸ್ಯೆಗಳನ್ನ ನಮ್ಮ ರಾಜು ಗೌಡ್ರು ಹೇಳ್ತಾರೆ, ತಿಬ್ಕೊಂಡಳ್ಳಿ ಮತ್ತು ಹೆಸರುಘಟ್ಟ ಮತ್ತು ಸ್ಟೋರೇಜ್ ಕೆಪಾಸಿಟಿನ ಜಾಸ್ತಿ ಮಾಡಿ ಮತ್ತು ಇದನ್ನೆಲ್ಲನೂ ಸಹ ಮಾಡಲಿಕ್ಕಾಗ್ತದೆ. ಅಂದರೆ ಎನ್ವೈರ್ಮೆಂಟಲ್ ಕನ್ಸರ್ನು ಇಟ್ಕೊಂಡು, ರೈತರ ಕನ್ಸರ್ನ್ ಇಟ್ಕೊಂಡು ರಾಜ್ಯದ ಜನತೆಗೆ ನ್ಯಾಯವನ್ನು ಒದಗಿಸಿಕೊಡೋದಕ್ಕೆ ಒಂದು ಸುಸ್ಥಿರವಾದಂತಹ ಒಂದು ದೂರದೃಷ್ಟಿ ಉಳ್ಳಂತಹ ಒಂದು ಸರ್ಕಾರ, ಮುಖ್ಯಮಂತ್ರಿ ಆಗಿರಬಹುದು ಅಥವಾ ನೀರಾವರಿ ಸಚಿವರಾಗಬಹುದು, ಸಮಗ್ರವಾಗಿ ಕೆಲಸ ಮಾಡತಕ್ಕಂಥ ಒಂದು ಸಂಪುಟ ಇರಬಹುದು, ಅದು ಇದೆಯಾ ರಾಜ್ಯದಲ್ಲಿ? ಖಂಡಿತವಾಗಲೂ ನನ್ನ ಪ್ರಕಾರ ಕಳೆದ 39 ತಿಂಗಳಲ್ಲಿ ಈ ರಾಜ್ಯ ಸರ್ಕಾರ ಏನಿದೆ ಇದು ಕೇವಲ 5G ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಹೇಳಿ 5C ಆಗಿರತಕ್ಕಂಥ ಸರ್ಕಾರ. ಅಂದರೆ ಕ್ರೈಸಿಸ್, ಕೊಲ್ಯಾಪ್ಸ್, ಕರಪ್ಷನ್
ಕಮ್ಯುನಲೈಸೇಷನ್ ಅಂಡ್ ಕ್ರಿಮಿನಲೈಸೇಷನ್ ಆಗಿರತಕ್ಕಂಥ ಆಯ್ತು, ಅಲ್ಲಿಗೆ ನಿಮ್ಮ ಹೇಳಿಕೆಯಲ್ಲೇ ನನ್ನ ಪ್ರಶ್ನೆಯನ್ನ ಪರಿವರ್ತನೆ ಮಾಡಿ ನಟರಾಜ್ ಗೌಡ್ರಿಗೆ ಕೇಳ್ತಿದ್ದೀನಿ ಸರ್. ಸುಸ್ಥಿರವಾದ ಸರ್ಕಾರ ಇದ್ದಿದ್ದಿದ್ರೆ ಬಹುಶಃ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಕಾವೇರಿ ಅಂತ ಜ್ವಲಂತ ವಿಚಾರದ ಬಗ್ಗೆ ಕೊಡ್ಬೋದಾಗಿತ್ತು. ಬಟ್ ಪಾಪ ದೆಹಲಿಗೆ ಹೋದ್ರು, ಬಂದ್ರು, ಪಟ್ಟಿ ತಗೊಂಡು ಹೋದ್ರು, ಬಂದ್ರು. ಈ ಓಡಾಟದಲ್ಲಿ ಇಷ್ಟ ಇಲ್ಲದೆ ಇದ್ರೂ ಕೂಡ ಖಾತೆಯನ್ನ ನಿರ್ವಹಿಸ್ತಾ ಇದ್ದ ರಾಮಲಿಂಗಾರೆಡ್ಡಿ ಅವರು ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿದ್ರು ಅದ್ರ ಬಗ್ಗೆ ಜನರಿಗೆ ಅನುಮಾನ ಇದೆ. ಈಗ ಹೊಸದಾಗಿ ಬಂದಿರುವ ಸಚಿವರು ಅವ್ರನ್ನ ಅರ್ಥ ಮಾಡಿಕೊಂಡು ಅವರು ಪೂರಕವಾದ ಇನ್ಪುಟ್ಸ್ಗಳನ್ನ ಕರ್ನಾಟಕದ ಪರವಾಗಿ ವಾದ ಮಾಡೋ ಲಾಯರ್ಗಳಿಗೆ ಕೊಟ್ಟು ಇದು ಯಾವಾಗ ಬಗೆಹರಿಯುತ್ತೆ? ಈ ಇನ್ಕನ್ಸಿಸ್ಟೆನ್ಸಿ ಕರ್ನಾಟಕದ ಜನರು ಕೇಳಿದ್ದಲ್ಲ ಸರ್. ನಾವು 3 ವರ್ಷದ ಹಿಂದೆನೆ ತೀರ್ಪು ಕೊಟ್ಟಿದ್ವಿ ನಿಮ್ಮ ಸರ್ಕಾರಕ್ಕೆ. ಈ ಇನ್ಕನ್ಸಿಸ್ಟೆನ್ಸಿ ತಂದಿದ್ದು ನೀವು ನಿಮ್ಮ ಪಕ್ಷದ ಆಂತರಿಕ ವಿಚಾರಗಳಿಂದ. ನೋಡಿ, ಪಕ್ಷದ ಆಂತರಿಕ ವಿಚಾರಗಳಿದ್ರೂ ಕೂಡ ಸರ್ಕಾರ ಇದೆ, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಮುಖಾಂತರ ನಿರಂತರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಂಬರ್ 1, ಜೂನಲ್ಲಿ ನಾವು 9.5 TMC ನೀರು ಬಿಡಬೇಕಾಯಿತು ತಮಿಳುನಾಡಿಗೆ, ನಾವು ನೀರು ಬಿಡಲಿಲ್ಲ. ಯಾಕಂದರೆ ಮಳೆ ಬರಲಿಲ್ಲ, ನೀರು ಬಿಡಲಿಲ್ಲ, ಮಳೆ ಬರಲಿಲ್ಲ, ಕೊರತೆ ಇತ್ತು, ನೀರು ಬಿಡಲಿಲ್ಲ. ಜುಲೈನಲ್ಲಿ ಅತ್ಯಂತ ಕಡಿಮೆ ಅಲ್ಪ ಪ್ರಮಾಣದಲ್ಲಿ ಮಳೆ ಬರ್ತಾ ಇತ್ತು. ನಮಗೆ ಸ್ಟೋರೇಜು 4 ಜಲಾಶಯಗಳಿಂದ ಕೇವಲ 34 TMC ನೀರಿತ್ತು. ನಾವು ಕುಡಿಯೋಕ್ಕೆ ಬೇಕಾದಕ್ಕೆ ಬಿಡೋದಿಲ್ಲ. ಎಸ್ಪೆಷಲಿ KRS ಅಲ್ಲಿ 18 TMC ಇತ್ತು, 5 TMC ಡೆಸ್ಟರೇಜ್ ಹೋದ್ರೆ 13 TMC ಇರುತ್ತೆ. ನಾವು ನೀರು ಬಿಡೋದಿಲ್ಲ. ಇದು ಜುಲೈನ ವಾಸ್ತವ. ಅವರು 3,500 ಕ್ಯೂಸೆಕ್ಸ್ ಬಿಡಿ ಅಂದ್ರೂ ಕೂಡ ನಾವು ಬಿಡಲ್ಲ ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು, ಅದು ಸರ್ಕಾರದ ಬದ್ಧತೆ. ಅದು ಸರ್ಕಾರ ಜನತೆಯ ಮೇಲೆ, ರೈತರ ಮೇಲೆ ಕೊಡ್ತಕ್ಕಂಥ ಗೌರವ. ರೈತರು ಹೋರಾಟ ಮಾಡಲಿ, ಸರ್ಕಾರ ಜನತೆ ಹೋರಾಟ ಮಾಡಲಿ, ಅವರ ಹೋರಾಟಕ್ಕೆ ನಾವೇ ಬೆಂಬಲವಾಗಿ. ಅವ್ರ ಹೋರಾಟ ಏನು? ನೀರು ಬಿಡಬೇಡಿ ಅಂತ ಹೋರಾಟ, ನಮ್ಮನ್ನ ಹಿತವನ್ನ ಕಾಯಿರಿ ಅಂತ ಹೋರಾಟ. ಅದನ್ನ ನಾವೇ ಮಾಡ್ತಾ ಇದೀವಲ್ಲ, ಸರ್ಕಾರವಾಗಿ ನಾವೇ ಮಾಡ್ತಾ ಇದೀವಿ. ನೀರು ಬಿಡೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದೀವಿ. ಸೊ ಅದು ಬಹಳ ಇಂಪಾರ್ಟೆಂಟು. ಏನೋ ವರುಣನ ಕೃಪೆ ಆಯಿತು, ಈಗ ರಾಜಗಡ್ಡ ರವಿ ಅವರು ಹೇಳ್ದಂಗೆ ವರುಣನ ಕೃಪೆ ಆಯಿತು. ನೀರು ಕಬಿನಿಯಿಂದ ಹರಂಗಿದ ಸರಾಗವಾಗಿ ಹರಿದೋಯ್ತು. ಆಯ್ತಾ, 31 TMC ನೀರು ಬಿಡಬೇಕಾಗಿತ್ತು ಜುಲೈನಲ್ಲಿ. ಕೇವಲ ಅವ್ರಿಗೆ ಹೋಗಿದ್ದು 9.5 TMC 10 TMC ನೀರು. ಈ ವರ್ಷ ಆಗಸ್ಟಲ್ಲಿ 45 TMC, ಸರಿಸುಮಾರು 45 TMC ಬಿಡಬೇಕು. ಏನು ಪ್ರಾಧಿಕಾರದ ಅಂತಿಮ ತೀರ್ಪಿನ ಪ್ರಕಾರ ಬಿಡಬೇಕು. 9 TMC ಬಿಡಲಿಲ್ಲ ಜೂನಲ್ಲಿ, 31 TMC ಬಿಡಲಿಲ್ಲ ಜುಲೈನಲ್ಲಿ, 45 TMC ಬಿಡಲಿಲ್ಲ ಇದರೊಳಗೆ. ಆಮೇಲೆ ಇವಾಗ 12,000 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳಿದ್ದಾರೆ. ನಮಗೆ ಪ್ರಥಮ ವಾರದಲ್ಲಿ ಖಂಡಿತವಾಗಿ ನೀವು ಹೇಳ್ದಂಗೆ ಕೇರಳ ವೆಸ್ಟರ್ನ್ ಮಳೆ ಬಂದು ನೀರು ಕ್ಯೂಸೆಕ್ಸ್ ಚೆನ್ನಾಗಿ ಅರಿವಾಗಿತ್ತು, ಒಳ ಅರಿವು ಚೆನ್ನಾಗಿತ್ತು. ಈಗ ಆ ಒಳ ಅರಿವು ಕಡಿಮೆ ಆಗಿದೆ. ನಾವು ನೀರು ಬಿಡಕ್ಕಾಗಲ್ಲ. ಇವಾಗ 4 ಜಲಾಶಯಗಳಲ್ಲಿ 114 TMC ಕೆಪಾಸಿಟಿ ಇರೋ ಜಲಾಶಯಗಳಲ್ಲಿ ಕೇವಲ ಸರಿಸುಮಾರು 80 TMC ಅಷ್ಟು ನೀರಿದೆ. 77 ಸರ್, ಆಯ್ತು, 77 TMC ನೀರಿದೆ. ಅಕ್ಯುರೇಟ್ ಆಗಿ ಹೇಳಿದ್ರೆ 77 TMC ನೀರಿದೆ. ನಮಗೆ ನೀರು, ಕುಡಿಯೋ ನೀರು ಮತ್ತೆ ಒಂದು ಬೆಳೆಗೆ ನಮಗೆ ಅವಕಾಶ ಆಗಬಹುದು. ಹಾಗಾಗಿ ನಾವು ನೀರು ಬಿಡೋದಿಲ್ಲ, ಸಾಧ್ಯ ಇಲ್ಲ. ಸರ್ ಹಿಂಗಂತ ಬಿಡೋದೇ ಇಲ್ಲ ಅಂತ ಹೇಳಿ ನಮ್ಗೆ ಕೇಳಿಸ್ಲಿಲ್ಲಪ್ಪ. ನಮ್ಗೆ ಹೇಳಿದ್ದೇನು, ಕೋರ್ಟ್ನ ಕೆಂಗಣ್ಣಿಗೆ ಗುರಿಯಾಗದಂತೆ, ಜನರಿಗೂ ಅನ್ಯಾಯ ಆಗದಂತೆ ಏನ್ ಮಾಡಬಹುದು ನೋಡ್ತೀವಿ. ಅಂದ್ರೆ 12 ಬಿಡಕ್ಕಾಗಲ್ಲ, 12,000 ಕ್ಯೂಸೆಕ್ ಕೇಳಿದ್ದಾರೆ, ಅಷ್ಟು ಬಿಡಕ್ಕಾಗಲ್ಲ, 10 ಬಿಡಬಹುದೇನೋ ಅಂತ ಹೇಳ್ತಿದ್ದಾರೆ. ನಾನು ಮತ್ತೆ ಪ್ರಶ್ನೆ ರಿಪೀಟ್ ಮಾಡ್ತೀನಿ ನಟರಾಜ್ ಗೌಡ್ರೆ. ಕೇರಳದಲ್ಲಿ ಮಳೆ ಆಗಿದೆ, ನಮ್ಮ ರಾಜ್ಯದಲ್ಲಿ ಮಳೆ ಕೊರತೆ ಈಗಲೂ ಇದೆ, ಆಗಸ್ಟ್ ನಲ್ಲೂ ಆಗುತ್ತೆ ಅನ್ನೋ IMD ರಿಪೋರ್ಟ್ ಇದೆ. ಇನ್ನು ಬೇಸಿಗೆಗಾಲ, ಇನ್ನು ಆಗಸ್ಟ್ ಕಳಿತು ಅಂತಂದ್ರೆ, ಉಷ್ಣ ಹವೆ ಶುರುವಾಯ್ತು ಅಂತಂದ್ರೆ ಇರೋ ನೀರು ಕೂಡ ಹಿಂಗೋಗುತ್ತೆ ಅನ್ನೋ ಆತಂಕ ಇದೆ. ನೀವು ಒಂದು ಬೆಳೆ ಅಂದ್ರಿ ಸರ್, ಕುಡಿಯೋಕ್ಕೂ ನೀರಿರಲ್ಲ ಅಂತ ಹೇಳಿ ಆಲ್ರೆಡಿ ವರದಿಗಳು ಇರ್ಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತು ಬಿಡೋದೇ ಇಲ್ಲ ಅನ್ನೋ ಖಡಕ್ ಮಾತು ಬಂದಿಲ್ಲ ಸರ್. ತಪ್ಪು ಮಾಹಿತಿ ಕೊಡಬಾರದು ವೀಕ್ಷಕರಿಗೆ. ಈಗ 2 ಮಾಹಿತಿ ಇರೊಳಗೆ ಇವತ್ತವರೆಗೂ ನೀರು ಬಿಟ್ಟಿಲ್ಲ. ನಂಬರ್ 1 ಕೇಳಿಸ್ಕೊಳ್ಳಿ, ಈಗ ಕೇಳಿಸ್ಕೋಬೇಕು. ಈಗ 12,000 ಕ್ಯೂಸೆಕ್ಸ್ ಕೇಳಿದಾರೆ ಅವರು. ನೀವೇ ಹೇಳ್ದಂಗೆ ನಾವು 77 TMC ನೀರಿದ್ರು ಕೂಡ 4 ಜಲಾಶಯಗಳಲ್ಲಿ ಈ ತಿಂಗಳು 45 TMC ನೀರು ಬಿಡಬೇಕಿದ್ರು ಕೂಡ ಕೇಳಿಸ್ಕೊಳ್ಳಿ, ಇದು ಕಂಪ್ಲೀಟ್ ಆಗಬೇಕು. ಇದು ಇಂಟರ್ನೆಟ್ ಮಾಡಬಾರದು, ಇದು ತಪ್ಪಿದು. ಇಲ್ಲ, ನೀವು ನಾನು ಮಾತಾಡಕ್ಕೆ ಕಂಪ್ಲೀಟ್ ಮಾಡಬೇಕು. ನಾನು ಮಾತಾಡಕ್ಕೆ ಬಿಡಬೇಕು. ಸಮರಿ ಆಫ್ ರಿಪ್ಲೈ ನಲ್ಲೇ ಇದೆ ಸರ್. ನೀವು ನೀರು ಬಿಟ್ಟಿಲ್ಲ ಅಂತಿದ್ದೀರಿ, ಡಬಲ್ 45,000ಕ್ಕೆ 86,000 ಬಿಟ್ಟಿದ್ದೀವಿ ಅಂತ ಹೇಳಿ ಸಮರಿ ಆಫ್ ಜುಲೈದಲ್ಲ ಸರ್. ತಪ್ಪು ಮಾಹಿತಿ ಕೊಡಬಾರದು, ತಪ್ಪು ಮಾಹಿತಿ ಕೊಡಬಾರದು. ಈ 15 ದಿನಗಳಲ್ಲಿ ಏನ್ ಕೇಳಿತ್ತಲ್ಲ 3,500 ಕ್ಯೂಸೆಕ್ ನೀರು, ಅದ್ರ ಪ್ರಮಾಣ ಸರ್. ಅದನ್ನ ಕೂಡಿ ಕಳೆದ್ರೆ 45,500 ಕ್ಯೂಸೆಕ್, ಬಿಟ್ಟಿರೋದೆಷ್ಟು 86,797. ನಿಮಗೆ ತಿಳ್ಕೊಳ್ಳಿ, ಆರಂಗಿ ಮತ್ತೆ ಕಬಿನಿನಲ್ಲಿ 90% ತುಂಬಿದೆ. ಆರಂಗಿ ಮತ್ತೆ ಕಬಿನಲ್ಲಿ ಕೇಳಿಸ್ಕೊಳ್ಳಿ, ಈಗ ಹಂಗೆಲ್ಲ ಹೇಳ್ಬಾರ್ದು, ನಾನು ಹೇಳಕ್ ಹೋಗ್ಬಾರ್ದು. ಈಗ ಅಶೋಕ್ ಅವ್ರ ನಾನು ಮಾತಾಡಕ್ ಬಿಟ್ಬಿಡಿ, ಈಗ ನಾನು ಮಾತಾಡಕ್ ಬಿಟ್ಬಿಡಿ. ಆಮೇಲೆ ಹೇಳಿ ಮುಖ್ಯಮಂತ್ರಿಗಳು 45 TMC ಬಿಡ್ಬೇಕಾಗಿತ್ತು ಈ ತಿಂಗಳಲ್ಲಿ. ನಾವು ಆ ನೀರು ಬಿಟ್ಟಿಲ್ಲ. 45 TMC ಬಿಟ್ಟಿದೀವ ನಾವು? ಬಿಟ್ಟಿದ್ದೀರಿ ಸರ್, 45 TMC ಬಿಟ್ಟಿದೀವ. 45 TMC ಬಿಟ್ಟಿದ್ದೀರಿ ಸರ್.
ನಾನು ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಮೇಡಮ್ ದಯವಿಟ್ಟು ಕೇಳಿ ಮೇಡಮ್, ಸ್ವಲ್ಪ ದಯವಿಟ್ಟು ಕೇಳಿ, ಸ್ವಲ್ಪ ದಯವಿಟ್ಟು ಕೇಳಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದೇ ನಿಮಿಷ ಕೊಡಿ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಕ್ಕೆ ಏನಿತ್ತ ರೈತರ ಹಿತ ನಂಬರ್ 1, ನಂಬರ್ 2 ಕುಡಿಯೋ ನೀರು. ನಮ್ಗೆ ಅದು ಮೀರಿದ ಮೇಲೆ ಏನೋ ನೀರಿದ್ರೆ ನಾವು ಏನು ಪ್ರಾಧಿಕಾರ ಇದೆ, ಪ್ರಾಧಿಕಾರಕ್ಕೆ ಮೇಲ್ಮನವಿ ಹಾಕಿ 12,000 ಕ್ಯೂಸೆಕ್ಸ್ ಬಿಡಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಇದು ಅಂತಿಮ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪಿನ ಆಧಾರದ ಮೇಲೆ ಇವತ್ತು CWMA ಆಗ್ಬೋದು, RC ಆಗ್ಬೋದು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಮೇಲೆ ಅವ್ರು ನಮಗೆ ನಿರ್ದೇಶನ ಕೊಟ್ಟರು ಕೂಡ ನಮ್ಮ ಹಿತ ಅಂತ ಹೇಳಿ ನಾವು ಇವತ್ತೇನು ಹೋರಾಟಗಾರರು ಹೋರಾಟವನ್ನು ಯಾಕೆ ಹಿಂದಕ್ಕೆ ತಗೊಂತಾ ಇದ್ದಾರೆ, ನಾವಪ್ಪ ನೀವು ಹೋರಾಟ ಇದೆಲ್ಲ ನಮ್ದು ಅದೇ ಇರೋದು. ಎಲ್ಲರೂ ತಗೊಂಡಿಲ್ಲ ಸರ್, ಕನ್ನಡ ಪರ ಸಂಘಟನೆಗಳಲ್ಲಿ ಅವರು ಒಪ್ಕೊಂಡಿದ್ದಾರೆ. ಎಲ್ಲರೂ ಹೋರಾಟ ಹಿಂದೆ ತಗೊಂಡಿಲ್ಲ, ಬಂದ್ ಕರೆ ಹಿಂದೆ ತಗೊಂಡಿದ್ದಾರೆ. ನಾಳೆ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಕೂಡ ಹೇಳ್ತಿದ್ದಾರೆ. ಮಾಡ್ಲಿ ಅವ್ರ ಕಾಳಜಿ ಜನತೆಯ ಪರ, ಸರ್ಕಾರದ ಕಾಳಜಿ ಜನತೆಯ ಪರ. ಹಾಗಾಗಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಮೇಲ್ಮನವಿ ಪ್ರಾಧಿಕಾರಕ್ಕೆ ಸಲ್ಲಿಸ್ತೀವಿ ನಂಬರ್ 1, ನಂಬರ್ 2 ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ. ಯಾವಾಗ ಅದೇ ತರ ತಯಾರು ಮಾಡ್ಕೋತಾ ಇರೋದು. ಈಗ ಸರ್ಕಾರ ಅನ್ನೋದು ನಾನು ಮುಂದಿನ ಪ್ರಶ್ನೆಯಲ್ಲಿ ಹೇಳ್ತೀನಿ. ಸರ್ಕಾರ ಜನತೆಯ ಪರ ಇದೆ, ಸರ್ಕಾರ ರೈತರ ಪರ ಇದೆ. ಸರ್ಕಾರ ನೇರವಾಗಿ ಹೇಳಿದೆ, ಇಲ್ಲಿವರೆಗೂ ಜೂನಲ್ಲಿ ಬಿಟ್ಟಿಲ್ಲ, ಜುಲೈನಲ್ಲಿ ನೀರು ಬಿಟ್ಟಿಲ್ಲ. ನಾವು ಈ ಸಲ ಆಗಸ್ಟ್ ಅಲ್ಲಿ ಏನು ನಮಗೆ ಕುಡಿಯೋ ನೀರು ಮತ್ತೆ ರೈತರ ಹಿತವನ್ನ ಕಾಪಾಡಿಕೊಂಡು ಮಿಕ್ಕಿದ ನೀರಿನಲ್ಲಿ ನಾವು ಪ್ರಾಧಿಕಾರಕ್ಕೆ ಮನವಿಯನ್ನ ಮಾಡ್ತೀವಿ, ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ, ಹಿತವನ್ನ ಕಾಯ್ತೀವಿ. ಇದು ನಾವು ಹೇಳಿರ್ತಕ್ಕಂಥದ್ದು. ಅದಕ್ಕೆ ಬಂದ್ಗೆ ಕೆಲವರು ಹೌದು ಸರ್ಕಾರ ನಮ್ಮ ಪರವಾಗಿ ಇರ್ಬೇಕಾದ್ರೆ ನಾವು ಯಾರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಬಂದನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಕೆಲವರು. ಇನ್ನು ಕೆಲವರು ಬಂದ್ ಮಾಡ್ತೀವಿ ಅಂದ್ರೆ ಅವ್ರನ್ನೂ ಕೂಡ ಕರೆದು ಮಾತಾಡ್ತಾರೆ ಸರ್ಕಾರ. ಆಯ್ತು, ಬೋರಯ್ಯ ಸರ್ ಇದ್ದಾರೆ. ಒಂದೇ ಒಂದು ಕ್ವಿಕ್ ರಿಯಾಕ್ಷನ್ ಬಂದ್ಬಿಟ್ಟು ನಾನು ಆಮೇಲೆ ರಾಜಾರಾವ್ ಸರ್ ಹಾಗೆ ಅಶೋಕ್ ಗೌಡ್ರು ನಿಮ್ಮನ್ನು ಮಾತಾಡ್ತೀನಿ. ಸರ್, ಬೋರಯ್ಯ ಸರ್, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ ತಮಗೆ. ಬೋರಯ್ಯ ಸರ್ ಕೇಳಿಸ್ತಿದೆ ಅಲ್ಲ? ನೋಡಿ ಅಮ್ಮ, ಇಲ್ಲ ಪ್ರಶ್ನೆ ಕೇಳಿಸ್ಕೊಂಡ್ಬಿಡಿ ಸರ್. ತಮಿಳುನಾಡಿನಲ್ಲಿ ರಾಜಾರಾವ್ ಸರ್ ಹೇಳ್ದಾಗೆ ನಮಗ್ ಮಾಹಿತಿ ಸಿಕ್ಕಿರೋಂಗೂ ಕೂಡ ಕುರುವೈ ಬೆಳೆಯ ವಿಸ್ತೀರ್ಣವನ್ನ ಹೆಚ್ಚು ಮಾಡ್ಕೊಳ್ತಲೇ ಹೋಗ್ತಾ ಇದೆ ತಮಿಳುನಾಡು. ನಮ್ಮಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ರು ಬೆಳೆ ಬೆಳಿಬೇಡಿ ಅಂತ ಹೇಳಿ. ಈಗ ಆಲ್ರೆಡಿ ಬೆಳೆದ್ ನಿಂತಿರುವ ಅಥವಾ ಬೆಳೆಯುವ ಹಂತದಲ್ಲಿರುವ ಕಬ್ಬು, ಭತ್ತ, ನೀರ್ ಎಲ್ಲಿಂದ ತರೋದು ಅಂತ ಹೇಳಿ ರೈತರು ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ 3.5 ಅಲ್ಲ 12,000 ಕೊಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಏನ್ ಹೇಳ್ತೀರಿ ಸರ್? ಉಸಿರಾಡೋ ಪರಿಸ್ಥಿತಿಯಲ್ಲಿ ರೈತರಿದ್ದಾರಾ? ಕಾವೇರಿ ಭಾಗದ ರೈತರಿದ್ದಾರಾ ಉಸಿರಾಡೋ ಪರಿಸ್ಥಿತಿಯಲ್ಲಿ ಅಂತ? ಅವರು ಸರ್ಕಾರದವರು ಏನಾದ್ರು ಹೇಳಲಿ. ಈಗ ತಮಿಳ್ನಾಡಿನವ್ರಿಗೆ 2 ಅವಕಾಶಗಳಿದೆ ಅವ್ರಿಗೆ. ಮುಂಗಾರು, ಒಂದು ಹಿಂಗಾರು. ಅಂದರೆ ಜೂನ್ ಜುಲೈನಲ್ಲಿ ಮುಂಗಾರು ಬರುತ್ತೆ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹಿಂಗಾರು ಅಂದರೆ ನಾರ್ತ್ ಈಸ್ಟ್ ಮಾನ್ಸೂನು ಬರುತ್ತೆ. ಈಗ ನಮ್ಮದು ಮುಗೀತು, ಮೊದಲನೇ ಇದನ್ನು ಮುಂಗಾರದ್ದು ಮುಗೀತು, 2 ಬರೀತು. ಈಗ ಅವ್ರಿಗೆ ಹಿಂಗಾರು ಬರುತ್ತೆ. ಇಷ್ಟು ಬಂದದ್ದು ನೀರನ್ನ ಅವರು ಮೆಟ್ಟೂರು ಡ್ಯಾಮಲ್ಲಿ ಸ್ಟೋರ್ ಆಗೋದು ಗ್ಯಾರಂಟಿ. ಆ ನೀರನ್ನ ಅವರು ಕುರುವೈ ಬೆಳೆಗೆ ಈಗ ಜೂನ್ ತಾರೀಕಿಗೆ ಅವರು ನೀರು ಬಿಡ್ತಾರೆ. ಯಾಕೆಂದರೆ ಕುರುವೈ ಬೆಳೆ ಬೆಳೆಯಬೇಕಾದ್ರೆ ಆವಾಗ ಬಿಟ್ಟು ಅದು ಈಶಾನ್ಯ ಇದು ನಾರ್ತ್ ಈಸ್ಟ್ ಬರುವಷ್ಟರೊಳಗಡೆ ಆ ಬೆಳೆನ ತಗೊಳ್ಬೇಕು, ಆ ಕುರುವೈ ಬೆಳೆನ. ಅದಕ್ಕಾಗುವಷ್ಟು ನೀರು ಇವಾಗ ಇದರಲ್ಲಿದೆ ಮೆಟ್ಟೂರು ಡ್ಯಾಮಲ್ಲಿ. ಆ ನೀರನ್ನ ಉಪಯೋಗ ಮಾಡ್ಕೊಳ್ಳೋದು ಅವರು ಆಗಬೇಕು. ಅವರು ಉದ್ದೇಶಪೂರ್ವಕವಾಗಿ ನಮ್ಮ ನೀರನ್ನ ಕೇಳುವಂಥ ಪರಿಸ್ಥಿತಿಗೆ ಅವರು ಬರಬಾರ್ದು. ಯಾಕೆಂದ್ರೆ ಇವಾಗ ನಮಗೆ ಕನ್ನಂಬಾಡಿ ಕಟ್ಟೆನಲ್ಲಿ ಇರ್ತಕ್ಕಂಥದ್ದು 109 ಅಡಿ ನೀರಿದೆ. ಈಗ 110 ಅಡಿ ಬಂದರೆ ನಾವು ನೀರು ಬಿಡಬೇಕಾಗಿತ್ತು ಬೆಳೆ ಒಡ್ಡೋದಕ್ಕೆ ಮತ್ತು ಕುಡಿಯೋ ನೀರಿಗೆ. ಹೇಮಾವತಿನಲ್ಲಿ ನಿನ್ನುವೆ 37 TMC ನೀರಿಗೆ ಅಲ್ಲಿ ಇನ್ನೂ ಅರ್ಧ ಭರ್ತಿಯಾಗಿಲ್ಲ. ಈಗ ಕಬಿನಿ ಮತ್ತು ಆರಂಗಿನಲ್ಲಿ ನೀರು ಬಂದಿರೋದ್ರಿಂದ ಬಿಳುಗುಂಡ್ಲುಗೆ ಇಲ್ಲಿ ತನಕ 12, 15, 17, 18 ಹಿಂಗೆಲ್ಲ ಹೋಗಿದೆ. ಈಗ ಇವತ್ತು ಕನ್ನಂಬಾಡಿ ಕಟ್ಟೆಯಿಂದ ಕೇವಲ 6,000 ನೀರು ಬರ್ತಾ ಇರ್ತಕ್ಕಂಥದ್ದು ಒಳ ಅರಬಿಯು. ಈಗ ಇದು ಕಬಿನಿದು 8,000 ನೀರು ಬರ್ತಾ ಇರೋದು. ಈ ಥರ ಕಡಿಮೆ ಆದಾಗ
ನಾವು ಈ ನೀರನ್ನು ಕೊಟ್ಬಿಟ್ಟು ನಾವು ಕುಡಿಯೋಕೆ ಏನು ಮಾಡೋದು, ನಾವು ನಮ್ಮ ಬೆಳೆಗೆ ಯಾವ ತರ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎರಡೂ ಮಾಹಿತಿ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಕಬ್ನಿ ಹಾರಂಗಿ ತುಂಬಿದೆ, ಹಿಂಗಾಗಿ ತುಂಬಿರೋ ನೀರನ್ನ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಸದ್ಯಕ್ಕೆ ಹೆಂಗೋ ಪರವಾಗಿಲ್ಲ ಅಂತ ಹೇಳಿ ಮಂಡ್ಯ ಭಾಗದ ರೈತ ಸಂಘಟನೆಗಳಲ್ಲೇನೆ ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿ ಇಲ್ವಂತೆ, ಹೌದಾ? ಹಾಗಾಗೇನೆ ಮಂಡ್ಯ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಏನು ಹಿಂದೆಲ್ಲ ಹೋರಾಟ ಆಗ್ತಿತ್ತು, ಅಷ್ಟು ಗಟ್ಟಿ ಪ್ರಮಾಣದಲ್ಲಿ ಹೋರಾಟ ಮಾಡ್ಲಿಕ್ಕೆ ಬರ್ತಾನೆ ಇಲ್ಲ, ದೂರದೃಷ್ಟಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ ರೈತರು ಅನ್ನೋ ಅಪವಾದ ಇದೆ ಸರ್. ತಪ್ಪಾ ಕರೆಕ್ಟಾ ನೀವು ಹೇಳ್ಬೇಕು. ನಮಗ್ ಸಿಕ್ಕಿರೋ ಮಾಹಿತಿ ಸರ್ ತಪ್ಪಿದ್ರೆ ಅವ್ರು ಹೇಳಿ, ತಪ್ಪು ಅಂತ ನಾವು ಒಪ್ಕೊಳ್ತೀವಿ. ಕನ್ನಂಬಾಡಿ ಕಟ್ಟೆಲಿ ಹೇಳಿ ಸರ್. ನೋಡಿ, ಅವ್ರಿಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಬಿಳುಗುಂಡ್ಲುಗೆ ನಾವು ಈ ನೀರನ್ನ ಬಿಡಬೇಕು ನಮ್ ಲೆಕ್ಕ. ಈಗ ನಾವ್ ಗಲಾಟೆ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರಲ್ಲ, ಕನ್ನಂಬಾಡಿ ಕಟ್ಟೆಯಲ್ಲಿ ನೀರ್ ಬಿಡ್ಲಿ, ಮಾರನೆಗೆ ಹತ್ತಿ ಉರಿಯುತ್ತೆ, ಇಲ್ಲಿ ದಂಗೆ ಹೇಳುತ್ತೆ. ಕನ್ನಂಬಾಡಿ ಕಟ್ಟೆ ನೀರ್ ಬಿಡದೆ ಇರೋದ್ರಿಂದ, ಯಾಕೆಂದ್ರೆ ಅಲ್ಲಿ ತುಂಬಿಲ್ಲ. ಈಗ ಅವ್ರು ಏನ್ ಹೇಳಿದ್ದಾರೆ ಪ್ರಾಧಿಕಾರದವರು, ಅಷ್ಟು ನೀರು ಹೋಗ್ತಾ ಇದೆ, ಅದಕ್ಕಾಗಿ ನಾವು ಸಮಾಧಾನವಾಗಿದ್ದೀವಿ. ಈಗ ನಮ್ಮ ಕನ್ನಂಬಾಡಿ ಕಟ್ಟೆಯಿಂದ ನೀರು ಬಿಟ್ಟ ತಕ್ಷಣ ಇಲ್ಲಿ ದೊಡ್ಡ ಹೋರಾಟವೇ ನಡೆಯುತ್ತೆ. ಇದನ್ನ ಎರಡೂ ಸರ್ಕಾರಗಳು ಅರ್ಥ ಅದರಲ್ಲೂ ಮುಖ್ಯವಾಗಿ ಎರಡು, ಆ ಪ್ರಾಧಿಕಾರ ಮತ್ತೆ ಆ ಇದ್ರದ್ದು ಇನ್ನೊಂದು ಇದೆಯಲ್ಲ, ಅವರು ಇಬ್ರು ಆಲೋಚನೆ ಮಾಡಬೇಕು. ಅವರು ಇವತ್ತಿನ ಪರಿಸ್ಥಿತಿನಲ್ಲಿ 4 ಡ್ಯಾಮ್ಗೆ ಬಂದು ನೋಡ್ಬೇಕು. ಅಲ್ಲಿ ಮೆಟ್ಟೂರು ಡ್ಯಾಮ್ ಅಲ್ಲಿ ಎಷ್ಟು ನೀರು, ಅವರು ಈಗ ಕುರುವೈ ಬೆಳೆಗೆ ಕೊಡೋದು ಕೊನೆ ತನಕ ಕೊಡಲ್ಲ. ಅವರು ಎಲ್ಲಿ ಟ್ರಿಚ್ಚಿಯಿಂದ ನೀರು ಕೊಡೋದು, ಟ್ರಿಚ್ಚಿಯಿಂದ ಆಚೆಗೆ ನೀರು ಹೋಗುವಂತ ಪರಿಸ್ಥಿತಿಲಿ ಇಲ್ಲ. ಅವ್ರಿಗೆ ನಾರ್ತ್ ಈಸ್ಟ್ ಬಂದ ಮೇಲೆನೆ ಕೆಳಗಡೆಗೆ ಹೋಗೋದು. ಈಗ ಮೆಟ್ಟೂರು ಡ್ಯಾಮ್ ಅಲ್ಲಿ ನೀರು ಇಟ್ಕೊಂಡು ಅವ್ರು ಈ ಕೆಲಸ ಮಾಡ್ತಾ ಇರೋದು ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಂತ ನಾವು ಘಂಟಾಘೋಷವಾಗಿ ಹೇಳ್ತೇವೆ. ಸರಿ ಸರ್, ಶ್ರೀರಾಮ್ ಅಂತ ಹೇಳಿ ಶಿರಾದಿಂದ ಕರೆ ಮಾಡಿದ್ದಾರೆ ನಮ್ಮ ವೀಕ್ಷಕರು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್. ಸದ್ಯಕ್ಕೆ ಹೇಳಿ. ಈಗ ಸಂಘಟನೆಗಳಲ್ಲಿ ಒಂದ್ ಸ್ವಲ್ಪ ಒಗ್ಗಟ್ಟಿಲ್ಲ, ಒಂದು. ಎರಡನೇದು ನಮ್ಮ ರಾಜಕೀಯ ಪಕ್ಷದಲ್ಲ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಇವ್ರಿಗೆ ಏನಾಗಿದೆ ಈ ಸಮಸ್ಯೆನ ಪೂರ್ತಿ ಇಂಟ್ರೆಸ್ಟ್ ಇಲ್ಲ. ಇವ್ರು 3 ಜನರು ಒಗ್ಗಟ್ಟಾಗಿ ರಾಜಕೀಯ ಪಕ್ಷದವರು ಸೆಂಟ್ರಲ್ ಗವರ್ಮೆಂಟ್ ಮತ್ತು ಪ್ರಾಧಿಕಾರದ ಮುಂದೆ ಹೋಗಿ ಒಗ್ಗಟ್ಟಾಗಿ ಕೇಳಿದ್ರೆ ಎಲ್ಲ ಬಗೆಹರಿಯುತ್ತೆ, ಒಂದು. ಎರಡನೇದು ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಜನತೆಗೆ ಹೇಳಿದ್ರು, ನೀರು ಡ್ಯಾಮ್ ಅಲ್ಲಿ ನೀರ್ ನೋಡ್ಕೊಂಡು ನೀವು ಬೆಳೆ ಇಡ್ರಿ ಅಂತ. ಇದೇ ಮಾತನ್ನ ತಮಿಳುನಾಡಿನರ್ಗೂ ಹೇಳ್ಬೇಕಾಯ್ತು, ನೋಡ್ರಪ್ಪ ನಾವ್ ಏನ್ ಮಾಡಿದ್ರು ನೀರ್ ಬಿಡಲ್ಲ, ನೀವು ಬೆಳೆ ಇಡಬೇಡ್ರಿ, ನಮ್ಗೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ಆದ್ರಿಂದ ನಿಮಗೆ ನಾವು ನೀರ್ ಬಿಡಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳ್ಬೇಕಾಯ್ತು. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಗ್ಗಟ್ಟಿಲ್ಲ. ಅಲ್ಲಿ ತಮಿಳುನಾಡಿನಲ್ಲಿ ಯಾವುದೇ ಪಕ್ಷ ನಿಮ್ ವಾಯ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಬಟ್ ನೀವ್ ಏನ್ ಹೇಳಿಕ್ ಹೊರಟಿದ್ದೀರಿ ಅದ್ ನಮಗ್ ತಲುಪ್ತು. ಧನ್ಯವಾದ ಕರೆ ಮಾಡಿದಕ್ಕೆ. ಅದಕ್ಕೇನೆ ಸರ್, ಇವಾಗ ಕನ್ನಡ ಪರ ಹೋರಾಟಗಾರರ ಪಾಯಿಂಟ್ ಸೇರಿಸ್ಬಿಡ್ತೀನಿ. ಈಗ ಬೋರೈನವ್ರು ಗೊತ್ತಿರತಕ್ಕಂತಹ ಏನ್ ಡೇಟಾ ಪಾಯಿಂಟ್ಸ್ನ ಎಲ್ಲಾ ಪಾಯಿಂಟ್ಸ್ನು ಸಹ ಕವರ್ ಮಾಡಿ ಹೇಳ್ತಿದ್ದಾರೆ. ಯಾಕಂದ್ರೆ ವಾಸ್ತವ ಅವ್ರಿಗೆ ಗೊತ್ತಿದೆ. ಆ ವಾಸ್ತವತೆನ ಕರ್ನಾಟಕ ರಾಜ್ಯದ ರೆಪ್ರೆಸೆಂಟೇಟಿವ್, ಇವತ್ತಿನ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ನಟರಾಜ್ ಗೌಡ್ರಿಗೆ ಗೊತ್ತಿಲ್ಲ. ಇದೇ ರೀತಿನ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಅಲ್ಲಿ ಒಂದು ನಿಮಿಷ ಅಲ್ಲ ಇಲ್ಲ ಅಣ್ಣ, ನಾನು ನಂಗೆ ಹೇಳ್ತಾನೆ ಇಲ್ಲ ಅಣ್ಣ, ನನ್ನೇನು ಎಕ್ಸ್ಪರ್ಟ್ ಅಂತ ಹೇಳ್ಕೊಂತಿಲ್ಲ ಅಲ್ಲ, ನಾನು ಬೋರೈನವ್ರಿಗೆ ನಿಮಗೆ ಕಂಪೇರ್ ಮಾಡ್ತೀನಿ, ನನಗೆ ನಿನ್ನ ಕಂಪೇರ್ ಮಾಡ್ಕೊಂತಿಲ್ಲ ಅಣ್ಣ. ಒಂದು ನಿಮಿಷ ಆಯ್ತು ಅಣ್ಣ, ಒಂದು ನಿಮಿಷ. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದೇ ಪಾಯಿಂಟ್ನ ನಾವು ಆವತ್ತಿಂದ ಹೇಳ್ತಾ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ವಾಸ್ತವತೆನ ಯಾಕೆ ಸರ್ಕಾರದ ಅಂದಿನ ನೀರಾವರಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಚೆಕ್ ಮಾಡಿ ಹೇಳಿಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಅಂದಿನ ನೀರಾವರಿ ಸಚಿವರು ಚೆಕ್ ಮಾಡಿ ಹೇಳಿಲ್ಲ. ಇವತ್ತು ಪಾಯಿಂಟ್ ವೆರಿ ಸಿಂಪಲ್ ಆಗಿದೆ. ಇವತ್ತು ಒಂದು ನಿಮಿಷ ಜುಲೈ 31ನೇ ತಾರೀಕು ಆವತ್ತು ನಮಗೆ ಅಂದರೆ 28ನೇ ತಾರೀಕಿಂದ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಿ? ಕಾವೇರಿ ಬೇಸನಲ್ಲಿ. ಕೇರಳ ಇರ್ಬೋದು, ಅದು ಕರ್ನಾಟಕದ ಕಾವೇರಿ ಬೇಸನ್ ಇರ್ಬೋದು. ಈ ಎರಡೂ ಕಡೆ ಬಂದಿದ್ದರಿಂದ ಜುಲೈ 31ನೇ ತಾರೀಕು ನಮಗೆ ಟೋಟಲ್ 4 ಡ್ಯಾಮ್ಗಳಲ್ಲಿ, ಹೇಮಾವತಿ, ಹಾರಂಗಿ ಮತ್ತು ಕಬಿನಿ ಮತ್ತು KRSನಲ್ಲಿ ಎಲ್ಲ ಕಡೆ ಸೇರಿಸ್ಕೊಂಡು 48% ಇತ್ತು ನೀರು. ಇವತ್ತಿಗೆ ಲೆಕ್ಕ ಹಾಕ್ಕೊಂಡ್ರು ಸಹ, ಇವತ್ತಿಗೂ ಸಹ ನಮಗೆ ಎಲ್ಲ 4 ಇದನ್ನು ಇಟ್ಕೊಂಡ್ರೆ ನಾವು ಇವಾಗ ನಾಟ್ ಇವನ್ ಕ್ರಾಸ್ 72 to 73% ಆಫ್ ದ ವಾಟರ್. ಅಂದರೆ ನಮಗೆ ಏನು ಸ್ಟೋರ್ ಆಗಬೇಕಾಗಿದೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಇದನ್ನ ನೀವು ಮಂಡನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ರೆಪ್ರೆಸೆಂಟೇಟಿವ್ಗಳಿಗೆ ಏನ್ ಮಾಡ್ತಿದ್ದೀವಿ, ಏನಕ್ಕೆ ಬೇಕು, ಏನಕ್ಕೆ ಬೇಕಿಂತ ಇಂತಲ್ಲ ಏನ್ ಗೊತ್ತಾ, ಸೂಸೈಡ್ ಅಲ್ಲಿ ಈಗ ನಾನು ನೀರು ಬಿಡ್ತಾ ಇದ್ದೀನಿ, ಆಯ್ತಪ್ಪ, ಈಗ ಹಾವೇರಿಯಿಂದ ಮತ್ತೆ ಸರಿ ಆರಂಗಿಯಿಂದ ಒಂದು ನಿಮಿಷ ನೀವು ಆರಂಗಿಯಿಂದ ಏನಿದೆ, ಹೌದು ಅಫ್ಕೋರ್ಸ್
ಕಬಿನಿ ಮತ್ತು ಆರಂಗಿಯಿಂದ ಓವರ್ಫ್ಲೋ ಆದಾಗ ಹೋಗ್ತಾ ಇದೆ ನೀರು. ಅದನ್ನ ಯಾರು ತಕರಾರು ಎತ್ತಕ್ಕಾಗಲ್ಲ, ತಕರಾರು ಎತ್ತನೂ ಇಲ್ಲ ನಾವು. ಅದು ಹೇಳ್ತಿರ್ತಕ್ಕಂಥದ್ದೇನೆಂದ್ರೆ ಈ 4 ಡ್ಯಾಮ್ದು ನೀವು ಇವತ್ತಿನ ಇನ್ಫ್ಲೋ ಮತ್ತು ಔಟ್ಫ್ಲೋ ಮತ್ತೆ ಇರ್ತಕ್ಕಂತಹ ಏನು ನಮ್ಮ ಸ್ಟೋರೇಜ್ ಇದೆ 72 to 73%. ಅಂದ್ರೆ ಅರ್ಥ ಏನು ಅಂದ್ರೆ ಕುಡಿಲಿಕ್ಕೆ ಮತ್ತು ಒಂದು ಬೆಳೆಗೆ ಮಾತ್ರ ಸಾಕಾಗುತ್ತೆ. ನಾವು ಅಕಸ್ಮಾತ್ ಒಂದು ನಿಮಿಷ ಇನ್ನೊಂದು ಡೇಟಾ ಪಾಯಿಂಟ್, ಇನ್ನು ಅತ್ಯಂತ ಪ್ರಮುಖ ಡೇಟಾ ಪಾಯಿಂಟ್ 27-28ನೇ ಸಾಲು ಸಹ ಡ್ರೌಟ್ ಇಯರ್ ಆಗುತ್ತೆ ಅಂತಿದೆ. ಅದಕ್ಕೆ ನಿಮ್ಮ ತಯಾರಿ ಏನಿದೆ ಅಂತ ನಾನು ಡೈರೆಕ್ಟ್ ಆಗಿ ಸರ್ಕಾರ ಕೇಳ್ತಾ ಇದ್ದೀನಿ. ಇವತ್ತಿನ ಡೇಟಾ ಪಾಯಿಂಟ್ ಏನು 27-28 ಡ್ರೌಟ್ ಆಗುತ್ತೆ. ಈಗ ಅಶೋಕ್ ಅವರು ಹೇಳಿದಾಗಲಿ ಬೋರಯ್ಯನವರು ಹೇಳಿದಾಗಲಿ ಸೇಮ್ ಅದನ್ನೇ ಮಾತು ನಾನು ಹೇಳಿದ್ದು. ನಾವೇನಂದ್ರೆ ಈ ಅಂಕಿಅಂಶಗಳಿದ್ದಾವೆ, ಈ ಡೇಟಾ ಇದೆ. 30 ವರ್ಷಗಳಲ್ಲಿ ಅವರೇಜಲ್ಲಿ ಇದು ತುಂಬ ಕಡಿಮೆ ಇದೆ. 30% ಮಳೆಯ ಕೊರತೆನೂ ಇದೆ, ಸಂಗ್ರಹದ ಕೊರತೆನೂ ಇದೆ. ಹಾಗಾಗಿ ನಾವು ನೀರು ಬಿಡೋಕ್ಕಾಗಲ್ಲ ಅಂತ ಹೇಳಿ ಪ್ರಾಧಿಕಾರದ ಮುಂದೆ, ಸಮಿತಿಯ ಮುಂದೆ ಮಂಡನೆ ಮಾಡಿದ್ರು ಕೂಡ ಅವರು 12,000 ಕ್ಯೂಸೆಕ್ಸ್ ಕೇಳಿದ್ದಾರೆ. ಅದಕ್ಕೆ ಮೇಲ್ಮನವಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಎರಡನೇದು ಸುಪ್ರೀಂ ಕೋರ್ಟ್ ಹೋಗ್ತಾ ಇದೀವಿ. ಇದು ಮಾಹಿತಿ ನೋಡಿ, ಇದು ಮಾಹಿತಿ ಇದು ತಗೋಬೇಕಿದೆ, ಸತ್ಯಾಂಶ ತಗೋಬೇಕು. ತಪ್ಪು ಮಾಹಿತಿ ಯಾಕೆ ಕೇಳಿ, ಸುಪ್ರೀಂ ಕೋರ್ಟ್ಗೆ ನೀವು ಇನ್ನೂ ಹೋಗೇ ಇಲ್ಲ ಸರ್. ನೀವು ನಮ್ಮ ರಾಜ್ಯ ಸರ್ಕಾರ ಹೋಗೇ ಇಲ್ಲ, ಹೋಗಿರೋದು ತಮಿಳುನಾಡು ಸರ್. ಹೌದು, ತಮಿಳುನಾಡು ಹಾಕಿರುವ ಅರ್ಜಿಗೆ ತಕರಾರನ್ನು ಸಲ್ಲಿಸ್ತಾ ಇದೀವಿ ನಾವು. ಎಷ್ಟು ಹಿಂದುಳಿದು ಬಿಟ್ಟಿದೀವಿ ನೋಡಿ. ಬರ ಇರೋದು ನಮಗೆ, ಕಷ್ಟದ ಪರಿಸ್ಥಿತಿ ಇರೋದು ನಮ್ಮ ರಾಜ್ಯಕ್ಕೆ. ನಾವು ಹೋಗ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ಗೆ, ಬಟ್ ಹೋಗಿರೋದು ಯಾರು? ತಮಿಳುನಾಡು ಸರ್. ನಾವು ಬಿಡೋಕ್ಕಾಗಲ್ಲ ಅಂತ ಹೋಗ್ಲಿಕ್ಕೆ ಆಪ್ಷನ್ ಇತ್ತು ನಟರಾಜ್ ಗೌಡ್ರೆ. ನಮಗೆ ಬಿಡೋಕ್ಕಾಗಲ್ಲ ಅಂತ ಹೋಗ್ಲಿಕ್ಕೆ ಆಪ್ಷನ್ ಇತ್ತು. ನೋಬಡಿ ವುಡ್ ಹ್ಯಾವ್ ಸ್ಟಾಪ್ ಕರ್ನಾಟಕ ಗವರ್ನಮೆಂಟ್. ಇದೇ ಆ ತರದ ಆಪ್ಷನ್ ಬಳಸ್ಕೊಳ್ಳಿಲ್ಲ ನೀವು. ಸಮಿತಿ ಮತ್ತೆ ಪ್ರಾಧಿಕಾರ ಹೋಗಬೇಕಾಗಿರೋದು. ಸಮಿತಿ ಮತ್ತೆ ಪ್ರಾಧಿಕಾರದ ಏನು ನಿರ್ದೇಶನ ಇದೆ ಅದನ್ನ ನಾವು ಚಾಲೆಂಜ್ ಮಾಡ್ಕೊಂಡು ಕೋರ್ಟ್ ಹೋಗ್ತೀವಿ. ಎಲ್ಲಿ ಮಾಡಿದ್ರಿ ಸರ್? ಎಲ್ಲಿ ಮಾಡಿದ್ರಿ ಸರ್? ಯಾವಾಗ ಹೋಗಿದ್ರಿ ಸರ್ ಸುಪ್ರೀಂ ಕೋರ್ಟ್ಗೆ? ಹೋಗಿಲ್ಲ, ಹೋಗಿಲ್ಲ ಸರ್. ಯಾವಾಗ ಸರ್? 76,000 ಕ್ಯೂಸೆಕ್ ನೀರು ಹರ್ಕೊಂಡು ಹೋದ್ಮೇಲೆ ಸರ್ ಇವಾಗ ಮತ್ತೆ 15-16 ಟಿಎಂಸಿ ಕೇಳ್ತಿದ್ರಲ್ಲ, ಆಮೇಲೆ ಸರ್ ನಾನು ಯಾಕೆ ಸುಳ್ಳು ಹೇಳಿ ಸರ್? ನಿಮ್ಗೆ ಸಮ್ಮರಿ ಆಫ್ ದ ರಿಪೋರ್ಟ್, ಸಮ್ಮರಿ ಆಫ್ ದ ರಿಪ್ಲೈ ನಲ್ಲಿ ಇರೋದು ಇದು. ಸಮ್ಮರಿ ಆಫ್ ದ ರಿಪ್ಲೈ ಸರ್. ನಿಮ್ಮ ಸಮಾಧಾನಕ್ಕೆ ಇದು ನೋಡ್ಬೇಡಿ ಸರ್, ಇದು ನೋಡಿ ಶಾರ್ಟ್ ಸಮ್ಮರಿ, ಶಾರ್ಟ್ ರಿಪ್ಲೈ. ಕೇಳಿಸ್ಕೊಳ್ಳಿ ಸರ್, ಸಮ್ಮರಿ ಆಫ್ ಶಾರ್ಟ್ ರಿಪ್ಲೈ ಆನ್ ಬಿಹಾಫ್ ಆಫ್ ಸ್ಟೇಟ್ ಗವರ್ನಮೆಂಟ್ ಆಫ್ ಕರ್ನಾಟಕ. ನಟರಾಜ್ ಗೌಡ್ರೆ ಯಾರು ಸುಳ್ಳು ಹೇಳ್ತಿದ್ದಾರೆ? ನಟರಾಜ್ ಗೌಡ್ರೆ ಯಾರು ಸುಳ್ಳು ಹೇಳ್ತಿದ್ದಾರೆ? ಇದು ಸುಳ್ಳು ಹಂಗಾದ್ರೆ? ಕರ್ನಾಟಕ ರಾಜ್ಯ ಸರ್ಕಾರದ ಪರವಾದ ವರದಿ ಏನ್ ಮಂಡನೆ ಆಯ್ತು ಅದು ತಪ್ಪಿದ್ಯಾ ನಟರಾಜ್ ಗೌಡ್ರೆ? ನೀವು ಸುಳ್ಳು ಮಾಹಿತಿ ಕೊಡಬಹುದು. ಈ ವರದಿ ನಿಮ್ಮ ಸರ್ಕಾರದ್ದು, ನಮ್ಮ ಸರ್ಕಾರದ್ದು. ಕೋರ್ಟ್ಗೆ ಯಾವಾಗ ಹೋಗ್ತಾರೆ ಸರ್? ತಕರಾರು ಅರ್ಜಿ ಕೋರ್ಟ್ ಯಾವಾಗ ಹೋಗ್ತಾರೆ? ಅವ್ರು ನಾವು ನೀರು ಬಿಟ್ಟಿಲ್ಲ, ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಅದನ್ನ ಉತ್ತರ ನಾವು ಕೊಡ್ತೀವಿ. ಬಿಡೋಕ್ಕಾಗಲ್ಲ ಅಂತ ಹೋಗ್ಲಿಕ್ಕೆ ಆಪ್ಷನ್ ಇರಲಿಲ್ಲ ನಟರಾಜ್ ಗೌಡ್ರೆ. ನಿಮ್ಗೆ ಗೊತ್ತಾ ಕೋರ್ಟ್, ಸುಪ್ರೀಂ ಕೋರ್ಟ್ ಏನಂತ ಗೊತ್ತಾ? ಬಿಡೋಕ್ಕಾಗಲ್ಲ ಅಂತ ಹೇಳಿ ವಾದ ಮಂಡನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಟರಾಜ್ ಗೌಡ್ರೆ. ನನಗೆ ಗೊತ್ತಿಲ್ಲ, ರಾಜ್ಯ ಜನ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಗೆ ಹೋಗಿ ಅಂಕ ಕೊಟ್ಟು ಹೊರಡ್ತಾರೆ ಸುಪ್ರೀಂ ಕೋರ್ಟ್ ಹೋಗಿ. ಇಲ್ಲಿ ನಾವು ಚರ್ಚೆ ಮಾಡಬೇಕು. ಈ ಕಾನೂನಾತ್ಮಕ ಹೋರಾಟದ್ದು ಸರ್ ನನ್ನ ಸ್ಟ್ರೇಟ್ ಪ್ರಶ್ನೆ. ಬಹುಶಃ ಹೋರಾಟಗಾರರಿಗೂ ಇದೇ ಪ್ರಶ್ನೆ ಕೇಳ್ತೀನಿ. ಇದೇ ರೀತಿಯ ಕಾನೂನಾತ್ಮಕ ಹೋರಾಟ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಹೋಗುತ್ತೆ, ನಾವು ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಕೊಡ್ತೀವಿ. ಅದಾದ ನಂತರದಲ್ಲಿ ನಮಗೊಂದು ಆದೇಶ ಬರುತ್ತೆ, ನಮ್ಗದು ಪಾಲನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಾವು ವಾದ ಮಂಡನೆ ಮಾಡ್ತೀವಿ. ಅಂದ್ರೆ ಯಾವಾಗ್ಲೂ ಕೂಡ ಸೆಕೆಂಡ್ ಟು ರಿಪ್ಲೈ ಅನ್ನೋ ರೀತಿಯ ರಾಜ್ಯ ಸರ್ಕಾರದ ಈ ನಡೆ ಇದೆಯಲ್ಲ, ಈ ಹೋರಾಟ ಕಾನೂನಾತ್ಮಕ, ಅದು ಕೂಡ ಬದಲಾಗಬೇಕಾ ಅಂತ? ಇದು ಜರೂರಾಗಿ ಬದಲಾಗಬೇಕಮ್ಮ. ಇದು ಯಾವಾಗಲೂ ನಮ್ಮ ಸರ್ಕಾರ ಡಿಫೆನ್ಸಿವ್ ಸ್ಟ್ಯಾಂಡ್ ತಗೊಳ್ತಾ ಇದ್ದು, ಅಟ್ಯಾಕ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಮೊದಲೇ ಹೋಗ್ಬೇಕಾಗಿತ್ತು ಈಗ ಸುಪ್ರೀಂ ಕೋರ್ಟ್ಗೆ. CWMA, CWRC ಸರಿಯಾಗಿ ಆದೇಶ ಕೊಡ್ತಾ ಇಲ್ಲ, ಅವರು ತಮಿಳುನಾಡಿಗೆ ಪಾರ್ಷಿಯಲ್ ಮಾಡ್ತಾ ಇದ್ದಾರೆ ಅಂತ ನಾವು ಹೋಗಬೇಕಾಗಿತ್ತು. ಅದಕ್ಕೆ ಈ ಎಕ್ಸಾಂಪಲ್ ಎಲ್ಲ ಕೊಡಬೇಕು. 6.5 ಲಕ್ಷ ಎಕರೆಗೆ ಕುರುವಾಗಿ ನೀರು ಕೊಟ್ಟಿದ್ದಾರೆ, 1.98 ಕೊಡ್ತಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಬೇಕು. ಅವ್ರ ಮೇಲೆ ನಾವು ಇದನ್ನು ಮಾಡ್ತಾ ಇಲ್ಲ, ಹಾಗಾಗಿ ಅವರು ನಮ್ಗೆ ವಿರುದ್ಧವಾಗಿ ಹೋಗಿ ತಮಿಳುನಾಡಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ಯೂಶಲಿ ಹಿಸ್ಟಾರಿಕಲ್ ಡಾಟಾ ನಾವು ನೋಡಿದರೆ ಕಬಿನಿ ಯಾವಾಗಲೂ ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ತುಂಬ ಹೋಗುತ್ತೆ. ಅದು ತುಂಬ ಚಿಕ್ಕ ಡ್ಯಾಮು. ವಯನಾಡೊಳಗೆ ಏನಾದರೂ ಒಳ್ಳೆ ಮಳೆ ಬಂದುಬಿಟ್ರೆ 1 ಮಳೆ 2 ಮಳೆಗೆ ತುಂಬ ಹೋಗುತ್ತೆ. ಇದು ಅದಾದಮೇಲೆ ನಮ್ಗೆ ಹಿಡ್ಕೊಳ್ಳೋಕ್ಕೆ ಯಾವ ಇದು ಇಲ್ಲ, ಹೋಗುತ್ತೆ. ಆದರೆ ಹಾರಂಗಿ ಆಗಲ್ಲ. ಹಾರಂಗಿ ಎಕ್ಸಸ್ ಆಗಿದ್ದು ನಮ್ಮ KRSಗೆ ಬರುತ್ತೆ. ಅದು KRS ಯೂಶಲಿ ಆಗಸ್ಟ್ ಎಂಡಿಗೆ ತುಂಬೋದು. ನಮ್ಮ ಲೆಕ್ಕ ಎಲ್ಲ ನಾವು ನೋಡ್ತೀವಲ್ಲ, ಆಗಸ್ಟ್ 30, 31 ಇಂಥ ಟೈಮಲ್ಲೇ ಅದು ತುಂಬಿ ಮೇಲೆ ಹೋಗುತ್ತೆ. ಹಾಗಾಗಿ ಇನ್ನೂ KRSಗೆ ಇನ್ನೂ 15-20 ದಿವಸ ಆದರೂ ತುಂಬೋದು ಇರುತ್ತೆ. ಇದು ನಾವು ಅರ್ಥ ಮಾಡ್ಕೊ. ಇನ್ನೊಂದು ನೀವೆಲ್ಲರೂ ತಿಳ್ಕೊಬೇಕು ಏನಪ್ಪ ಅಂದರೆ, 7 ಮೇಜರ್ ರಿಸರ್ವಾಯರ್ಸ್ ಕಾವೇರಿ ಒಳಗೆ ಇದೆ. ನಮ್ಮದು 4, ಅವ್ರದ್ದು 3. ಈ 7 ಸೌತ್ ವೆಸ್ಟ್ ಮಾನ್ಸೂನ್ನಲ್ಲೇ ತುಂಬೋದು. ಅಂದರೆ ನಾರ್ತ್ ಈಸ್ಟ್ ಮಾನ್ಸೂನಲ್ಲಿ 237 TMC ಏನು ತಮಿಳುನಾಡಿಗೆ ಬರಬೇಕು ಅಂತ ಇರುತ್ತೆ, ಅದ್ರ ಬಗ್ಗೆ ನಾವು ಎಂದಾದರೂ ಪ್ರಶ್ನೆ ಮಾಡಿದ್ದೀವಾ?
ಈಗ ಸೌತ್ ವೆಸ್ಟ್ ಮಾನ್ಸೂನಲ್ಲಿ ಎಷ್ಟು ಸತ್ಯಮ್ಮ ನೀವು ಮಹಾಭಾರತದಲ್ಲಿ ಕರೆದಿದ್ದೀರಾ ನಮ್ಮನ್ನ? ಇದೇ ನಾರ್ತ್ ಈಸ್ಟ್ ಮಾನ್ಸೂನಲ್ಲಿ ಒಂದ್ಸತಿ ಕರೆದಿದ್ದೀರಾ? ಏನಾಗತ್ತೆ ಅಲ್ಲಿ ತಮಿಳುನಾಡು ಅಲ್ಲಿ? ಆ ನೀರು ಸದ್ವಿನಿಯೋಗ ಆಗತ್ತಾ, ಪೋಲ್ ಆಗತ್ತಾ, ಸಮುದ್ರ ಸೇರತ್ತಾ, ಏನಾಗತ್ತೆ ಅಂತ ಅದು ನಾವು ಚರ್ಚೆ ಮಾಡಿದ್ದೀವಾ? ಯಾಕೆ ಮಾಡ್ತಾ ಇಲ್ಲ? ಅದು 237 TMC ಅವ್ರು ಏನು ಮಾಡ್ತಾ ಇದ್ದಾರೆ? ಅದನ್ನೆಲ್ಲ ಸಮುದ್ರಕ್ಕೆ ಬಿಟ್ಟು ನಮ್ಮನ್ನು ವಾಟರ್ ಮ್ಯಾನ್ ಅಂತ ಮಾಡಿಕೊಂಡು ನಮ್ಮಿಂದ ನೀರು ಎಳ್ಕೊಳ್ತಾನೆ ಇದ್ದಾರೆ ಪ್ರತಿ. ಈಗ ಅವ್ರ ಕಣ್ಣಿಗೆ ಕುಗ್ತಾ ಇರೋದಷ್ಟೇ. ನಾವು ಒಂದು ಬೆಳೆ ನಿಲ್ಲಿಸ್ಬಿಟ್ವಿ, ಆ ನೀರು ನಮ್ಮಲ್ಲಿ ಇದೆ, ಈ ನೀರು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಅದಕ್ಕಾಗಿ ಬಿಡಿ 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 ಅಂತ CWMಗೆ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಬಿಡಿಸ್ಕೊಳ್ತಾ ಇದ್ದಾರೆ. ನಮ್ಮ ನೀರು ಇರೋದು ಮುಂದೆ ರಬಿ ಕ್ರಾಪ್ಗೆ, ಕುಡಿಯೋದಕ್ಕೆ, ನಮ್ಮ ಕಬ್ಬಿಗೆ. ಆ ನೀರು ಅಲ್ಲಿರೋದು, ಅದನ್ನು ನಾವು ಬಿಡು ಅಂತ ಅಂದ್ಬಿಟ್ರೆ ಎಲ್ಲಿಂದ ಬಿಡೋದು? ಮುಂದೆ ಮಳೆ ಇಲ್ಲ ನಮಗೆ. ಈ 1.5 ತಿಂಗಳಲ್ಲಿ ಏನು ಮಳೆನೂ ಬರೋಲ್ಲ ಅಂತಲೇ ನಮಗೆ ರಿಪೋರ್ಟ್ ಇರೋದು. ಅದ್ರ ಮೇಲೆ ಖಾತ್ರಿ ಯಾರೂ ಹೇಳೋಕ್ಕಾಗಲ್ಲ, ಯಾರೂ ಗ್ಯಾರಂಟಿ ಕೊಡೋಲ್ಲ. ಹಾಗಾಗಿ ನಾವು ಭಾಳ ಮುಂಜಾಗ್ರತೆ ವಹಿಸಬೇಕು. ಕುಡಿಯೋ ನೀರು ನಾವು ಸೇವ್ ಮಾಡಲೇಬೇಕು, ಅದಕ್ಕಾಗಿ ನೀರು. ಹಾಗಾಗಿ ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ಅಟ್ಯಾಕ್ ಮಾಡಿ ತಮಿಳುನಾಡಿಗೆ ಅವ್ರೇನು ತಪ್ಪು ಮಾಡ್ತಿದ್ರು ಅದನ್ನೆಲ್ಲ ಎತ್ತಿ 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 ತೋರಿಸಿ CWMA CWRC ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಸ್ವಾಮಿ, ಅವ್ರಿಗೆ ನಿರ್ದೇಶನ ಕೊಡಿ, CWCಗೆ ಒಂದು ಕಮಿಟಿ ಮಾಡಿ ಅವ್ರು ಏನು ಮಾಡ್ತಿದ್ದಾರೆ ಸರಿಯಾಗಿ ನೋಡಿ. ಯಾಕೆ ಹಿಂಗಾಗತ್ತೆ? ಅವ್ರಿಗೆ ಏನು ಇದೇನು ಒಂದು ಆದೇಶ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಇದರೊಳಗೆ ಭಾಳ ವಿಷಯ ಅವ್ರು ತಂದ್ಕೋಬೇಕು. ಎಲ್ಲ ನಮ್ಮ ರಾಜ್ಯದ್ದು, ಎಲ್ಲ 4 ರಾಜ್ಯದ್ದು ವಿಷಯ ಅವ್ರ ಹತ್ರ ಇರ್ತದೆ. ಇದನ್ನು ನೋಡಿಬಿಟ್ರೆ ಎಷ್ಟು ಬೆಳೆ ಬೆಳಿಬೇಕು, ಅವ್ನಿಗೆ ಎಷ್ಟು ನೀರು ಬೇಕು, ಅದು ಅವನು ಆಥರೈಸ್ಡ್ ಬೆಳೆನ CWDT ಹೇಳಿದೆಯಾ, ಅಷ್ಟು ನೀರು ಕೊಡ್ಲಿಕ್ಕೆ ಅವಕಾಶ ಇದೆಯಾ, ಅವೆಲ್ಲ ನೋಡಿ ನಮ್ಮನ್ನು ರೆಗ್ಯುಲೇಟ್ ಮಾಡಬೇಕು, ಎಲ್ಲರನ್ನೂ ರೆಗ್ಯುಲೇಟ್ ಮಾಡಬೇಕು. ಅದು ಮಾಡ್ತಾ ಇಲ್ಲ ಅವರು. ಇದನ್ನು ನಾವು ಎತ್ತಿ ಎತ್ತಿ ತೋರಿಸಿ ನಮಗೆ ಇಲ್ಲಿಂದ ಅನ್ಯಾಯ ಆಗ್ತಾ ಇದೆ ಸ್ವಾಮಿ. ಸರಿ, ಇದಕ್ಕೆ ನಮ್ಗೆ ಪರಿಹಾರ ಬೇಕು. ಆಮೇಲೆ ಇದರೊಳಗೆ ನೀರೇನು ಕ್ಲಾರಿಫಿಕೇಶನ್ ಏನು ಕೊಟ್ಟಿದೆ ದಯವಿಟ್ಟು ನಾವು ಹಿಂಗೆ ಅರ್ಥ ಮಾಡ್ಕೊಂಡಿದ್ದೀವಿ. ಪ್ಯಾರಾ 25 page 210 Volume 5 ಏನು ಹೇಳಿದೆ ನೀವು ಓದಿ ಹೇಳಿ ಸ್ವಾಮಿ ಅವ್ರಿಗೆ, CWMಗೆ ಅಂತ ನಮ್ಮ ಅಡ್ವೊಕೇಟ್ಗಳು ಕೇಳಬೇಕು. ನೋಡಿ, ನಾವು ಅದರ ಪ್ರಕಾರ ನೀರು ಇಟ್ಕೊಳ್ತಾ ಇರೋದು, ಪೂರ್ತಿ ಇಟ್ಕೋಬೇಕು, ವರ್ಷ ಪೂರ್ತಿ ನಾವು ಇಟ್ಕೋಬೇಕು ಅಂತ ಇದೆ. ಬಿಕಾಸ್ ನಮ್ಗೆ ಬರೋ ಮಳೆ ಒಂದೇ ಒಂದು ಮಳೆ, ಸೌತ್ ವೆಸ್ಟ್ ಮಾನ್ಸೂನು, ಅದು ಈ ವರ್ಷ ಸರಿಯಾಗಿ ಬರೋಲ್ಲ ಅಂತ ಬೇರೆ ಪ್ರಿಡಿಕ್ಷನ್ ಇದೆ. ನಾವೇನು ಮಾಡಬೇಕು ಅಂತ ಇವನ್ನೆಲ್ಲ ಎತ್ತಿ ತೋರಿಸಿ ನಾವು ಅಟ್ಯಾಕ್ ಮಾಡಿ ಅಗ್ರೆಸಿವ್ ಆಗಿ ಹೋದ್ರೇನೆ ನಮ್ಗೇನಾದ್ರೂ ಇದರಲ್ಲಿ ಫಲ ಸಿಗೋದು. ಮಾಧ್ಯಮಗಳನ್ನು ಕೂಡ ದಾರಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ರಾಜಾರಾಮ್ ಸರ್, ವೆರಿ ಹಂಬ್ಲಿ ಅದನ್ನು ಕೂಡ ಒಪ್ಕೊಳ್ತಾ. ರವಿ ಸರ್, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಬುದ್ಧಿ ನಮಗೆ ಬಂದ್ಬಿಟ್ಟಿದೆ. ಮಾಧ್ಯಮಗಳು ಯಾವಾಗ ಸಂಕಟದ ಪರಿಸ್ಥಿತಿಲೇ ಪ್ರಶ್ನೆ ಮಾಡ್ತೀವಿ, ಕನ್ನಡ ಪರ ಸಂಘಟನೆಗಳು ಯಾವಾಗ ಸಂಕಟ ಬಂದ ಅಂದ್ರೆ ಒಂದು ಶಾಶ್ವತ ಪರಿಹಾರ ಬೇಕು ಅನ್ನೋ ಆಗ್ರಹ ಬಹುಶಃ ಹೋರಾಟಗಾರರಿಂದ ಕೂಡ ಆಗ್ಬೇಕು ಸರ್. ಸರ್ಕಾರಗಳು, ರಾಜಕೀಯ ಪಕ್ಷಗಳು ಅವರವ್ರ ಆ ಸಂದರ್ಭಕ್ಕೆ ಇಚ್ಛಾಶಕ್ತಿ ಪ್ರದರ್ಶನ ಮಾಡ್ತಾರೆ. ಬಟ್ ನಮಗೆ ಬೇಕಾಗಿರೋದು ಕಾವೇರಿ ವಿಚಾರದಲ್ಲಿ ತಾತ್ಕಾಲಿಕ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್. ಇದು ಯಾಕೆ, ಇದರ ಗಂಭೀರತೆ ಯಾಕೆ ಹೋರಾಟಗಾರರಿಗೂ ಅರ್ಥ ಆಗ್ತಿಲ್ಲ ಅಂತ ಹೇಳಿ? ಇಲ್ಲ, ಹೋರಾಟಗಾರರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ಸರಿಯಾದ ಮಾತಲ್ಲ. ನಾವೆಲ್ಲ ಹೋರಾಟಗಳನ್ನು ಮಾಡ್ತೀವಿ. ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ಉಸಿರಾಡುವಂತ ಸ್ಥಿತಿ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇದೆಯಾ? ನಿಮ್ಮ ಮಾತಿಗೆ ನನ್ನ ಮಾತಿಗೆ ಪೂರಕವಾಗಿ ಬೋರಯ್ಯ ಅವರು ಹೇಳಿದ್ರು. ಹೌದು, ಹೇಳಿದ್ರು ಕನ್ನಂಬಾಡಿ ಕಟ್ಟೆಯಿಂದ ಹೋಗಿದ್ರೆ ಅದ್ರದ್ದು ಪ್ರತಿಕ್ರಿಯೆ ಬೇರೆ ತರ ಇರ್ತಿತ್ತು, ಇದು ಆರಂಗಿ ಮತ್ತು ಕಬಿನಿಂದ ಹೋಗಿರೋದಕ್ಕೆ ಬೇರೆ ತರ ಇದೆ ಅಂತ ಹೇಳಿ ನಾವು ಯಾವಾಗ್ಲೂ ಬಡ್ಕತಾ ಇರ್ತೀವಿ ಮೇಡಮ್. ನಮ್ ಪ್ರತಿನಿತ್ಯ, ಯಾಕಂದ್ರೆ ನಮ್ಗೆ ಯಾವುದೇ ಅಧಿಕಾರದ ವ್ಯಾಮೋಹ ಇಲ್ಲ. ಇವರು ಅವರು ಅಂದ್ರೆ ಪಕ್ಷಿಗಳವರು, ಇವರು ಅಂದ್ರೆ ಇಲ್ಲಿ ವ್ಯಕ್ತಿಗಳಲ್ಲ, ಪಕ್ಷಿಗಳವರು. ಇವ್ರಿಗೆ ವೈಯಕ್ತಿಕ ಹಿತಾಸಕ್ತಿಗಳಿದಾವೆ, ಪಕ್ಷದ ಹಿತಾಸಕ್ತಿಗಳಿದಾವೆ, ನಮ್ಗೆ ಆ ಹಿತಾಸಕ್ತಿ ಏನಿಲ್ಲ. ಇವ್ರು ಹೇಳ್ತಾ ಇದ್ದಂಗೆ ನೆನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಇದು. ಇವ್ರು ಯಾರೋ ಇವ್ರ ಮೇಲೆ ಅವ್ರು ಹಾಕ್ಬಿಡೋದು, ಅವ್ರ ಮೇಲೆ ಇವ್ರು ಹಾಕ್ಬಿಡೋದು. ಇವಾಗ ಶಿವಕುಮಾರ್ ಅವರು, DK ಶಿವಕುಮಾರ್ ಅವ್ರು ಸರ್ ಮಾಡಲಿಲ್ಲ ಅನ್ನೋದು, ನೆನೆ ಸಿದ್ದರಾಮಯ್ಯ ಅವ್ರು ಮಾಡಲಿಲ್ಲ ಅಂದ್ರು, ಮೊನ್ನೆ ದೇವೇಗೌಡರು ಮಾಡಲಿಲ್ಲ, ಕುಮಾರಸ್ವಾಮಿ ಅವ್ರು, ಎಲ್ಲರಿದ್ದ ಕಾಲದಲ್ಲೂ ಕಾವೇರಿಯಿಂದ ನೀರು ಹೋಗಿದೆ. ಒಂದಲ್ಲ ಒಂದು ಟೈಮಲ್ಲಿ ಹರಿದು ಹೋಗಿರೋಂಥದ್ದೇ. ಎಲ್ಲರೂ ಕೂಡ ನಾವು ಸತತವಾಗಿ ಸೋತಿದ್ದೀವಿ. ನಾವು ಸಂಪೂರ್ಣ ನಮ್ಮ ರಾಜಾರಾಮ್ ಸಾರ್ ಹೇಳ್ದಂಗೆ ಎಲ್ಲೋ ನಾವು ಪೂರ್ವ ಸಿದ್ಧತೆ ಇಲ್ಲ. ನಮ್ಮ ಸರ್ಕಾರಗಳಿಗೆ ದೂರದೃಷ್ಟಿ ಇಲ್ಲ, ಮಾರ್ಗದೃಷ್ಟಿ ಬಂದ್ಬಿಟ್ಟಿದ್ದಾವೆ. ಶಿಕ್ಷಣನೇ ಗೊತ್ತಿಲ್ದಿರೋರು ಶಿಕ್ಷಣ ಮಂತ್ರಿ, ನೀರಾವರಿ ಬಗ್ಗೆ ಗೊತ್ತಿಲ್ದಿರೋರು ನೀರಾವರಿ ಮಂತ್ರಿಗಳು, ಹಿಂಗಂತ ಬಂದಂತ ಸಂದರ್ಭ ಇಂತ ಯಾರಾದ್ರೂ ಮೇಧಾವಿಗಳ ಕೈಗೆ ಏನಾದ್ರೂ ಕೊಟ್ರೆ, ನಿಜವಾಗ್ಲೂ ಅರಿವಿರೋರು ಕೊಟ್ರೆ ಏನಾದ್ರೂ ಆಗ್ಬಹುದು. ನಮ್ದು ಅರಣ್ಯ ರೋಧನ ಆಗುತ್ತೆ ಅಷ್ಟೇ. ಆರ್ಟಿಕಲ್ ನಾನು ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ. ಆರ್ಟಿಕಲ್ 262 ಕ್ಲಿಯರ್ ಆಗಿ ಹೇಳುತ್ತೆ, ವಿಶೇಷ ಕಾನೂನು ರೂಪಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಯಾವ ಹಂತಕ್ಕೆ ಕೆಲವೊಂದ್ಸತಿ ನ್ಯಾಯಾಲಯಗಳು ಕೂಡ ಈ ಅಂತಾರಾಜ್ಯ ನದಿ ನೀರಿನ ವಿಚಾರದಲ್ಲಿ ಇಂಟರ್ಫಿಯರ್ ಆಗದೆ ಇರೋ ರೀತಿಯಲ್ಲಿ ತಡೆಗಟ್ಟೋ ಪ್ರಯತ್ನ ಕೂಡ. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾ, ಇಂದಿರಾ ಗಾಂಧಿ ಅವರು ಇರ್ತಾ, ಮನಮೋಹನ್ ಸಿಂಗ್ ಅವರು ಇರ್ತಾ, VP ಸಿಂಗ್ ಅವರು ಇರ್ತಾ, ತೆಗೆದುಕೊಂಡಂತಹ ಕೆಲವೊಂದಷ್ಟು ದಿಟ್ಟ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ಈಗಲೂ ತಗೊಳ್ಳೋಕೆ ಆಪ್ಷನ್ ಇದೆ. ತಗೊಳ್ತಿಲ್ಲ ಸರ್? ಇಲ್ಲ,
ನೋಡಿ 2018ರಲ್ಲಿ ಬಂದಂಥ 5 ತೀರ್ಪೇನಿತ್ತು ಕಾವೇರಿ ವಿಚಾರವಾಗಿ, ಆಗ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಇದನ್ನು ಯಾವುದೇ ನಿರ್ಧಾರಗಳು ತೆಗೆದುಕೊಳ್ಳುವಂಥ ಅಧಿಕಾರ ಏನಿದೆ CWMA ಮತ್ತು CWRCಗಿದೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಅಕಸ್ಮಾತ್ ಏನಾದರೂ ನಾವು ಆ ಕೇಂದ್ರ ಸರ್ಕಾರ ಈಗ ಎರಡೂ ರಾಜ್ಯಗಳು ಅಪೀಲ್ ಮಾಡಿಕೊಂಡು ಎರಡೂ ರಾಜ್ಯಗಳು ನಮಗೆ ಇನ್ನೂ ಒಂದು ರೀತಿ ಪರಿಹಾರ ಬೇಕು ಅಂತ ಏನಾದರೂ ಇದ್ದರೆ ಆಗ ನಾವು ಪ್ರಾಬಲಿ ಕೇಂದ್ರ ಸರ್ಕಾರ ಅದರಲ್ಲಿ ಇಂಟರ್ಫಿಯರ್ ಆಗಬಹುದೇನೋ ಅಂತಕ್ಕಂಥದ್ದು ಕಾನೂನಿನ ವಿಚಾರ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಆದರೆ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು ಕೋಆರ್ಡಿನೇಷನ್ ಬೇಕಿದೆ ಕರ್ನಾಟಕ ರಾಜ್ಯದಲ್ಲಿ. ಏನಂದ್ರೆ ನೀವು ನಾನು ಇನ್ನೂ ಒಂದು ನಿಮ್ಮದೇ ಮಹಾಭಾರತದಲ್ಲಿ ಹೇಳಿದ್ದೆ, ಯಾರೇ ನೀರಾವರಿ ಸಚಿವರಾದರೂ ಸಹ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಕರ್ನಾಟಕದಲ್ಲಿ ನಿಜವಾಗ್ಲೂ ನೀರಾವರಿ ಮತ್ತು ಕಾವೇರಿ ಡೆಲ್ಟಾ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಅಥವಾ ಆ ಡೆಲ್ಟಾಗಳನ್ನ ತಿಳ್ಕೊಂಡಿರ್ತಕ್ಕಂಥ ಅಂಥವ್ರನ್ನ ಕರೆಸಿ ನೀವು ಅಡ್ವೈಸರ್ಸ್ ಮಾಡ್ಕೊಳ್ಳಿ. ಯಾರೋ ಒಬ್ಬರು ನೀವು ಬಕೆಟ್ ಹಿಡಿತಕ್ಕಂಥವ್ರನ್ನ ಕರ್ಕೊಂಡ್ಬಂದು ಅಡ್ವೈಸರ್ಸ್ ಮಾಡ್ಕೊಂಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಒಗ್ಗಟ್ಟಿನ ಹೋರಾಟದ ಅವಶ್ಯಕತೆ ಇದೆ ಅಂತ ಹೇಳಿ 93% ಜನ ಕನಿಸ್ತಾ ಇದೆ. ರಾಜುಗೌಡರು ಕ್ವಿಕ್ಲಿ ರೆಸ್ಪಾಂಡ್ ಮಾಡಿ, ಅದಾದ್ಮೇಲೆ ನಟರಾಜ್ ಗೌಡರು 10 ಖಂಡಿತ ನೀರಾವರಿ ವಿಚಾರಕ್ಕೆ ಬಂದಾಗ ರಾಜಾರಾಮ್ ಸರ್ ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆ ವಿಚಾರ ಅಂಥವ್ರನ್ನ ಹಿರಿಯರನ್ನ ನಾವು ವ್ಯವಸ್ಥೆಯಲ್ಲಿ ತಗೋಬೇಕಾಗ್ತದೆ. ಸಾಕಷ್ಟು ನೀರಾವರಿ ಹೋರಾಟಗಳಿಗೆ ದೇವೇಗೌಡರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಬರೀ ನೀರಾವರಿ ಹೋರಾಟ ಅಲ್ಲ, ನಾವು ನೀರನ್ನು ಯಾವ ರೀತಿ ಶೇಖರಣೆ ಮಾಡಬೇಕು. ನಮಗೆ ಮಾರುತ ಶುರುವಾಗೋದು ಈಗ ಗುಂಡ್ಲುಪೇಟೆಯಲ್ಲಿ ಜೂನ್ 1st ವೀಕ್ 2nd ವೀಕಲ್ಲಿ ಮಳೆ ಅಲ್ಲಿಂದ ಶುರುವಾಗ್ತದೆ. ಕೇರಳದಿಂದ ಬರುವಂಥ ಮಾನ್ಸೂನ್ ನಮಗೆ ಶುರುವಾಗ್ತದೆ. ತಮಿಳ್ನಾಡಿಗೆ ಶುರುವಾಗದೆ ಸೆಪ್ಟೆಂಬರ್ ನಂತರ. ನಾವೇನ್ ಮಾಡ್ತೀವಿ, ಇಲ್ಲಿ ನಮಗೆ ಬರುವಂಥ ನೀರನ್ನ ಅವ್ರಿಗೆ ಬಿಡ್ತೀವಿ. ನಮಗೆ ಮಳೆ ಜಾಸ್ತಿ ಇದ್ದಾಗ ಏನಾಗ್ತದೆ, ಓವರ್ಫ್ಲೋ ಆಗ್ತದೆ. ಇವತ್ತು ಕೂಡ 4 TMC ನೀರು ನಾನು ನಿಮಗೆ ತೋರಿಸ್ತೆ. ಇವತ್ತು ಎಲ್ಲಿ ಹೋಗಿದೆ 4 TMC ನೀರು ಕರ್ನಾಟಕ ಅಲ್ಲಿ ಹರಿದೋಗಿದೆ. ನೀರು ಓವರ್ಫ್ಲೋ ಆದ ಕೊಡ್ಲಿ, ಆದ್ರೆ ಓವರ್ಫ್ಲೋ ಆಗುವಂತ ನೀರನ್ನ ಶೇಖರಣೆ ಮಾಡೋ ಕಡೆಗೆ ನಾವು ಎಷ್ಟು ಗಮನ ಹರಿಸಿದೀವಿ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗ್ತದೆ. ವ್ಯವಸ್ಥೆ ಇದೆ ಇಲ್ಲ, ನೀವೊಂದು ಚೆನ್ನಾಗಿ ಇಟ್ಕೊಂಡ್ರಿ. ನೀವು ಈ ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ರಾಧಿಕಾರ ಅಂತ ಇರುತ್ತೆ ನೋಡಿ, ಕಾವೇರಿ ನೀರು ಪ್ರಾಧಿಕಾರ ಅಂತ ಹೇಳಿ, ನದಿ ಪ್ರಾಧಿಕಾರ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರಾಗ್ತಾ ಇದ್ರು. ಇವಾಗ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಏನಿದೆ ಅದಕ್ಕೆ ಕೇಂದ್ರ ಸರ್ಕಾರ ಜಲಸಂಪನ್ಮೂಲ ಸಚಿವರು ಅಥವಾ ಅಧಿಕಾರಿಗಳು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಇದು ಕೇಂದ್ರ ಸರ್ಕಾರನೂ ಕೂಡ ನಮ್ಗೆ ಅವ್ರು ಹೇಳ್ದಂಗೆ ರಾಜಾರಾವ್ ಅವರು ಹೇಳ್ದಂಗೆ 177.25 TMC ನೀರು ಏನಿದೆ ಇದನ್ನು ಕೂಡ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೊಸ ರೀತಿಯ ಆದೇಶವನ್ನು ಪಡ್ಕೊಳ್ಳೋ ತರ ಅಗತ್ಯ ಇದೆ. 17ನೇ ತಾರೀಕಿಗೆ ಕಾದ್ ನೋಡೋಣ ಸುಪ್ರೀಂ ಕೋರ್ಟ್ ನಲ್ಲಿ. ಅವತ್ತಿನ ಕೇಸ್ ಏನಾದ್ರು ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ